ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ 30-40ರಲ್ಲಿ ಬಿಲ್ಡ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ ಜೆಪಿ ನಗರ 9th ಫೇಸ್ 7th ಬ್ಲಾಕ್ ಅಲ್ಲಿ ಬರುವಂತಹ ಬಿಡಿಎ ಪ್ರಾಪರ್ಟಿ ಆಗಿದೆ. 100% ರೆಸಿಡೆನ್ಸಿ ಲೆವೆಟ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿಯಿಂದ ಜಸ್ಟ್ 200 ಮೀಟರ್ ಅಲ್ಲಿ ನಮಗೆ BMTC ಬಸ್ ಸ್ಟಾಪ್ ಕೂಡ ಇದೆ. ಆ ಬಸ್ ಸ್ಟಾಪ್ ಬಂದ್ಬಿಟ್ಟು ನಮಗೆ ಕೆಂಗೇರಿ ಟು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋ ಬಸ್ ಸ್ಟಾಪ್ ಅದು. ಕನಕಪುರ ಮೈನ್ ರೋಡ್ ಅಲ್ಲಿ ಬರುವಂತಹ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಮತ್ತೆ ಫೋರಂ ಮಾಲ್ ನಮಗೆ ಅರೌಂಡ್ 3 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇದೆ. BMTC ಬಸ್ ಸ್ಟಾಪ್ ಗೆ 200 ಮೀಟರ್ ಇದೆ. ಬನ್ನಾರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ನೈಸ್ ರೋಡ್ ಮತ್ತೆ ಡಿಮಾರ್ಟ್ ಗೆ ಬರೀ 2 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಕೊ ಮುಂಚೆ ಯಾರೆಲ್ಲ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವಾಗ ನಾವು ತೋರಿಸ್ತಾ ಇರೋ ಮನೆ ಬಂದ್ಬಿಟ್ಟು 30-40ರಲ್ಲಿ ಬಿಲ್ಡ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಔಟರ್ ಲುಕ್ ನೋಡಿದ್ರೆ ಫುಲ್ ರಿಚ್ ಎಲಿವೇಶನ್ ತರನೇ ಇದೆ. ಮುಂದೆಗಡೆ ಬಂದ್ಬಿಟ್ಟು ನಮಗೆ ಫುಲ್ ಕವರ್ಡ್ ಆಗಿರುವಂತಹ ಗೇಟ್, 100% ಗೇಟ್. ಇದು ಬಂದ್ಬಿಟ್ಟು ನಮಗೆ ವೆಹಿಕಲ್ ಓಡಾಡುವಂತದ್ದಕ್ಕೆ ಗೇಟ್. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ನಾರ್ಮಲ್ ಆಗಿ ವಾಕಬಲ್ ಗೇಟ್ ಅಂತಾನೆ ಹೇಳ್ಬೋದು. ಇದು ಆಕ್ಚುಲಿ 2 ಗೇಟ್ ಬರುತ್ತೆ. ನಾವು ನಾರ್ಮಲ್ ಆಗಿ ವಾಕ್ ಮಾಡೋದಕ್ಕೆ, ಓಡಾಡೋದಕ್ಕೆ ಮಾತ್ರ ಯೂಸ್ ಮಾಡುವಂತಹ ಗೇಟು. ಇದು ಬಂದ್ಬಿಟ್ಟು 4 ವೀಲರ್ಗಳಿಗೆ ಯೂಸ್ ಮಾಡುವಂತಹ ಗೇಟು. ಬಟ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ನಾನು ಅದು ಪಾರ್ಕಿಂಗ್ ಅಲ್ಲಿ ಹೇಳ್ತೀನಿ, ಇದಕ್ಕೆ ನಾವು ಮೇಲ್ಗಡೆ ಫಿಟ್ ಮಾಡ್ಕೊಂಡಿದ್ರೆ ಆಕ್ಚುಲಿ ರೈಲಿಂಗ್ಸ್ ಇದು ಹಿಂಗೆ ನಮಗೆ ಕ್ರಾಸ್ ಆಗಿ ನಮಗೆ ಓಪನ್ ಮತ್ತೆ ಕ್ಲೋಸ್ ಆಗುವಂತಹ ಗೇಟುಗಳು. ಈ ವಾಲ್ಗಳಿಗೆ ನೋಡ್ಬೋದು, ಇದೆಲ್ಲ ನಮಗೆ ಫೆಂಡ್ರಾಮೆಟ್ಗಳನ್ನ ಯೂಸ್ ಮಾಡಿರುವಂತದ್ದು. ಇದು ಬಂದ್ಬಿಟ್ಟು ನಮಗೆ ವಾಲ್ ಕ್ಲೈಡಿಂಗು. ಎಲಿವೇಶನ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಬಟ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ಇಲ್ಲಿ ಏನು ಸೆಟ್ ಬ್ಯಾಕ್ ಪ್ರಾವಿಷನ್ ಬಿಟ್ಟಿದ್ದಾರೆ, ಇಲ್ಲಿ 2 ಫೀಟ್ ಅಲ್ಲಿ ಏನು ಸೆಟ್ ಬ್ಯಾಕ್ ಪ್ರಾವಿಷನ್ ಬಿಟ್ಟಿದ್ದಾರೆ, ಇಲ್ಲಿ ನಮಗೆ ಎಲೆಕ್ಟ್ರಿಕ್ ವರ್ಕ್ ಜೊತೆಗೆ ಕಾವೇರಿ ಮೀಟರ್ದು ವರ್ಕ್ ಏನಿದೆ, ಪೈಪ್ ವರ್ಕ್, ಅದು ಕೂಡ ನಮ್ಗೆ ಇಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಮನೆಯಲ್ಲಿ ಇರೋರಿಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇವರು ಔಟ್ ಸೈಡ್ ಅಲ್ಲೇ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಬಿಲ್ ಜನರೇಟ್ ಮಾಡೋರು, ಬಿಲ್ ಯಾರಿಗ ಟೆಕ್ನಿಷಿಯನ್ ಯಾರು ಬಂದ್ರೆ ಇಲ್ಲಿ ವರ್ಕ್ ಮಾಡ್ಬಿಟ್ಟು ಬಿಲ್ ಇಲ್ಲಿ ಇಟ್ಬಿಟ್ಟು ಹೋಗೋ ತರ, ಯಾವುದೇ ರೀತಿ ಮನೇಲಿ ಇರೋರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬಿಲ್ಡರ್ ನಮಗೆ ವರ್ಕ್ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ವೀಕ್ಷಕರೇ, ಬನ್ನಿ ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ವೀಕ್ಷಕರೇ, ಈಗ ನಾವು ಫ್ರಂಟ್ ಎಲಿವೇಶನ್ ನ ಮುಗಿಸ್ಕೊಂಡು 30 ಅಡಿ ರೋಡ್ ನೋಡ್ಕೊಂಡು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು. ಈಗ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀವಿ. ಔಟರ್ ಗೇಟ್ ನೋಡಿದ್ರಲ್ಲ, ಈಗ ನಾವು ನೋಡ್ತಿರೋದು ಇನ್ನರ್ ಗೇಟ್. ಈ ಪೋರ್ಷನ್ ನೋಡಿ, ಇಲ್ಲಿವರೆಗೂ ನಮ್ಗೆ ರೈಲಿಂಗ್ಸ್ ಒಂದು ಕೊಟ್ಟಿದ್ದಾರೆ. ಗೇಟ್ ನಮ್ಗೆ ಈ ಕ್ರಾಸ್ ಅಲ್ಲಿ ನಮ್ಗೆ ಆಗುತ್ತೆ. ಮೇಲ್ಗಡೆ ಪಾಯಿಂಟ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್, ಎಲೆಕ್ಟ್ರಿಕ್ ಒಂದು ಪಾಯಿಂಟ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ನಾವು ಮೋಟರ್ ನ ಫಿಟ್ ಮಾಡ್ಕೊಂಡ್ರೆ ರಿಮೋಟ್ ಕಂಟ್ರೋಲ್ ಅಲ್ಲಿ ನಾವು ಗೇಟ್ ನ ಆಪರೇಟ್ ಮಾಡಬಹುದು. ಯಾವುದೇ ರೀತಿ ಸೆಕ್ಯೂರಿಟಿನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕಾರಿಂದ ಇಳಿದು ಬರೋ ಅವಶ್ಯಕತೆ ಇರೋದಿಲ್ಲ. ರಿಮೋಟ್ ಕಂಟ್ರೋಲ್ ಅಲ್ಲಿ ನಾವು ಗೇಟ್ ಓಪನ್ ಅಂಡ್ ಕ್ಲೋಸ್ ಕೂಡ ನಾವು ಮಾಡ್ಕೋಬಹುದು. ಅಂತ ಫ್ಯೂಚರ್ ಕಾನ್ಸೆಪ್ಟ್ ಅಲ್ಲಿ ಈ ಪ್ರಾಪರ್ಟಿನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈಗ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀವಿ. ಗ್ರೌಂಡ್ ಫ್ಲೋರ್ ಅಲ್ಲಿ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಮನೆಗಳಲ್ಲಿ 2x4 ವೆಟ್ರೋಫೈಟ್ ಆಕ್ಚುಲಿ ಅಂದ್ರೆ ಆಂಟಿಸ್ಕೈಡ್ ವೆಟ್ರೋಫೈಟ್ ಯೂಸ್ ಮಾಡ್ತಾ ಇದ್ರು. ಇಲ್ಲಿ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ 2 ಕಾರ್ ಜೊತೆಗೆ 4ರಿಂದ 5 2 ವೀಲರ್ ಯಾವುದೇ ರೀತಿ ಕಂಜೆಸ್ಟ್ ಇಲ್ದಿರಾ ಪಾರ್ಕ್ ಮಾಡ್ಕೋಬಹುದು. ಅಷ್ಟು ವ್ಯವಸ್ಥೆಯಲ್ಲಿ ಈ ಪಾರ್ಕಿಂಗ್ ಇದೆ. ಸೂಪರ್ ಆಗಿದೆ. ಈ ಪಾರ್ಕಿಂಗ್ ಅಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಪು ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದೊಂದು ಚಿಕ್ಕದೊಂದು ಇದು ಕಾಣಿಸ್ತಿದೆಯಲ್ಲ, ಇದು ಬಂದ್ಬಿಟ್ಟು ನಮಗೆ ರೈನ್ ವಾಷಿಂಗ್ ಮಾಡಿರುವಂತದ್ದು. ಈ ಪ್ರಾಪರ್ಟಿಗೆ ರೈನ್ ವಾಷಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇಲ್ಲಿ UPS ಪಾಯಿಂಟ್ ವ್ಯವಸ್ಥೆ ಎಲ್ಲ ಕೊಟ್ಟಿದ್ದಾರೆ. UPS ಪಾಯಿಂಟ್ ಮತ್ತೆ ಗ್ಯಾಸ್ ಪ್ರಾವಿಷನ್ ಕೂಡ ನಮ್ಗೆ ಎಲ್ಲ ಕೊಟ್ಟಿದ್ದಾರೆ. ಶೂರ್ ಹಾಕೋಗೆಲ್ಲ ಆಲ್ರೆಡಿ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಪಾರ್ಕಿಂಗ್ ಅಂತೂ ನಮಗೆ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಪಾರ್ಕಿಂಗು. ಎದುರುಗಡೆ ವಾಲ್ಗೆ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೈಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ಟ್ಯಾಪ್ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, 3 ಟ್ಯಾಪ್ ಆಲ್ರೆಡಿ ನಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಗಳೆಲ್ಲ ನಮಗೆ ಕಂಪ್ಲೀಟ್ ಆಗೋಗಿದೆ. 3 ಟ್ಯಾಪ್ ವ್ಯವಸ್ಥೆ ಮಾಡಿದ್ದಾರೆ. ಎಕ್ಸಿಟ್ ವಾಟರ್ ಹೋಗೋದಕ್ಕೆ ಅಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ವಾಷಬಲ್ ಆಗಿ ಕಾರ್ ವಾಶ್ ಮಾಡ್ಕೊಳ್ಳೋದಕ್ಕೆ, ಥಿಂಗ್ಸ್ ಗಳು ಇಟ್ಕೊಳ್ಳೋದಕ್ಕೆ ಈ ಜಾಗನ ನಾವು ಯೂಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಪಾರ್ಕಿಂಗ್ ಅಲ್ಲಿ ವೆಂಟಿಲೇಷನ್ ಪರ್ಪಸ್ಗೆ ವಿಂಡೋ ಕೂಡ ನಮಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ನಮಗೆ ಪಕ್ಕದಲ್ಲಿ 2 ಅಡಿ ಜಾಗ ಸೆಟ್ ಬ್ಯಾಕ್ ಒಂದು ಬಿಟ್ಟಿದ್ದಾರೆ. ಆ ಒಂದು ಪರ್ಪಸ್ಗೋಸ್ಕರ ನಮ್ಗೆ ಇಲ್ಲಿ ಸೆಟ್ ಬ್ಯಾಕ್ಗೆ ವೆಂಟಿಲೇಷನ್ಗೋಸ್ಕರ ಅದೊಂದು ವಿಂಡೋ ಕೂಡ ಇಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಲಿಫ್ಟ್ ಪ್ರಾವಿಷನ್ ಕೂಡ ಇದೆ. ಬಟ್ ಏನಂದ್ರೆ, ಪಾರ್ಕಿಂಗ್ ನಮಗೆ ತುಂಬಾ ಸೂಪರ್ ಆಗಿ ಸ್ಪೇಷಿಯಸ್ ಆಗಿರುವಂತಹ ಪಾರ್ಕಿಂಗು. ಈ ಪಾರ್ಕಿಂಗ್ ಅಪೋಸಿಟ್ ಅಲ್ಲಿ ನಮಗೆ 1 BHK ರೂಮ್ ಕೂಡ ಇದೆ. ಲಿಫ್ಟ್ ಆಲ್ರೆಡಿ ಪ್ರೆಸೆಂಟ್ ನಮಗೆ ರನ್ನಿಂಗ್ ಇರುವಂತಹ ಲಿಫ್ಟ್. ಇದು ಡೋರ್ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಈ ಕೆಳಗಡೆ ಫ್ಲೋರಿಂಗ್ ಇರುವಂತಹ ಈ ಮನೆಯಲ್ಲಿ ಟೀಕ್ ವುಡ್ ಡೋರು.
ಫೈನಲ್ ಪಾಲಿಶ್ ಆಗಿರುವಂಥದ್ದು ನೋಡಿ, ಡೆಕೋ ಪಾಲಿಶ್ ಆಗಿರುವಂಥದ್ದು ಎಷ್ಟು ರಿಫ್ಲೆಕ್ಟ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ಬೋದು. ಸಖತ್ತಾಗಿದೆ. ಇದು ರೆಂಟಲ್ ಪರ್ಪಸ್ಗಾದ್ರೂ ಕೊಡ್ಬೋದು, ಇಲ್ಲ ಸರ್ವೆಂಟ್ ರೂಮ್ ಆಗಿ ಕೊಡ್ಬೋದು, ಗೆಸ್ಟ್ ರೂಮ್ ಆಗಲಿ ಕೂಡ ನಾವು ಕನ್ವರ್ಟ್ ಮಾಡ್ಕೋಬಹುದು. ಹಾಲ್ ಮತ್ತೆ ಕಿಚನ್, ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಇದನ್ನು ಮಾಡಿದ್ದಾರೆ. ಆರಾಮಾಗಿ ಒಂದು ಫ್ಯಾಮಿಲಿ ಸ್ಟೇ ಆಗ್ಬೋದು. ಒಂದು ಸೆಮಿ ಟಿವಿ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಸೋಫಾ ಆಗಲಿ ಚೇರ್ಸ್ಗಳಾಗಲಿ ಈ ಪೋರ್ಷನ್ ಅಲ್ಲಿ ಹಾಕೋಬಹುದು. ಫ್ರೇಮ್ಸ್ಗಳೆಲ್ಲ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್ಸ್, ಸೆಮಿ POP ವರ್ಕ್ ಕೂಡ ನಮಗೆ ಇಲ್ಲಿ ಕಂಪ್ಲೀಟ್ ಆಗಿದೆ. ಈ ಕಿಚನ್ ಅಲ್ಲಿ ಆಲ್ರೆಡಿ ಗ್ರಾನೈಟ್ ಸ್ಲಾಬ್, ಇಲ್ಲೂ ಯೂಸ್ ಮಾಡಿರೋದು ನಮಗೆಲ್ಲ ಸಾಫ್ಟ್ ಕ್ಲೋಸಿಂಗು ಯೂಸ್ ಮಾಡಿರುವಂಥದ್ದು. ಸಿಂಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಯೂಸ್ ಮಾಡಿರೋ ಐಟಮ್ಸ್ಗಳು ಕೂಡ ನಮಗೆ ಜಾಗ್ವಾರ್ ಐಟಮ್ಸ್ ಯೂಸ್ ಮಾಡಿರುವಂಥದ್ದು. ಪ್ರತಿಯೊಂದು ಬ್ರಾಂಡೆಡ್ ಫಿನಿಶಿಂಗ್ ವರ್ಕ್, ಫಿನಿಶಿಂಗ್ ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಸಖತ್ತಾಗಿದೆ. ಕಿಚನ್ ಅಷ್ಟೇ ಫುಲ್ ಸ್ಪೇಷಿಯಸ್ ಆಗಿರುವಂತಹ ಕಿಚನ್. ಗ್ರಾಸರಿ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಇಟ್ಕೋಬಹುದು. ಮೇಲ್ಗಡೆಗೆಲ್ಲ ನಮಗೆ ಪ್ರಾವಿಷನ್ಗಳನ್ನ ಮಾಡಿದ್ದಾರೆ. ಹ್ಯಾಂಡಲ್ ಒಂದು ಆಂಟಿಕ್ ಪೀಸ್ ಅಲ್ಲಿರುವಂತಹ ಒಂದು ಸ್ಟೈಲ್ ಅಲ್ಲಿ ಇರುವಂತಹ ಹ್ಯಾಂಡಲ್ಗಳನ್ನ ಕೂಡ ನಾವು ಯೂಸ್ ಮಾಡಿರುವಂಥದ್ದು. ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಕಿಚನ್ ಪಕ್ಕದಲ್ಲಿ ಕೂಡ ಒಂದು ಖಾಲಿ ಜಾಗ ಇದೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ದೇವ್ರ ಮನೆಗೋಸ್ಕರ ಬಿಟ್ಟಿದ್ದಾರೆ ಅನ್ಕೊಳ್ತೀನಿ ಇದನ್ನ. ಹೌದು, ದೇವ್ರ ಮನೆಗೋಸ್ಕರ ಬಿಟ್ಟಿರುವಂತದ್ದು. ಅವರ ವ್ಯವಸ್ಥೆ, ಈ ಮನೆಗೆ ಬಂದವರು ಏನ್ ಬೇಕಾದ್ರೂ ಮಾಡ್ಕೋಬಹುದು ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಇದನ್ನ ಮಾಡಿದ್ದಾರೆ. ಡೋರ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಪೂಜಾ ಆದ್ರೆ ಪೂಜಾ ಬೇಕಾದ್ರೂ ನಾವು ಮಾಡ್ಕೋಬಹುದು. ಚೆನ್ನಾಗಿಲ್ಲ, ಸ್ಟೋರ್ ರೂಮ್ ಬೇಕಂದ್ರೆ ಸ್ಟೋರ್ ರೂಮ್ ಕೂಡ ನಾವು ಅದನ್ನ ಮಾಡ್ಕೋಬಹುದು. ಒಂದು ಸೆಮಿ ಟಿವಿ ಕ್ಯಾಬಿನೆಟ್. ಇದು ಬೆಡ್ರೂಮ್. ಈ ರೂಮಲ್ಲಿ ಒಂದು ಕ್ವೀನ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. ಪಕ್ಕದಲ್ಲಿ ಡ್ರೆಸ್ಸಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಫ್ರೇಮ್ಸ್ಗಳು ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್ಸ್. ಒಂದು ಸೆಮಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಯೂಸ್ ಮಾಡಿರೋ ಗ್ಲಾಸ್ ಇದೆಯಲ್ಲ, ಈ ಗ್ಲಾಸ್ ಬಂದ್ಬಿಟ್ಟು ನಮಗೆ 2-ವೇ ಗ್ಲಾಸಸ್. ಇದು ಇನ್ನರು ಔಟ್ಸೈಡ್ ಕಾಣಿಸೋದಿಲ್ಲ. ಬಟ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಏನಾದ್ರು ಹಾಕಿದ್ರೆ ಇವಾಗ ಬರ್ತಾರೆ ಬೆಳಕಿಗೆ ಗುಡ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ ಬೆಳಕು. ಬಟ್ ಇಲ್ಲಿ ಗ್ಲಾಸ್ ನಮಗೆ ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಅಂತ ಗ್ಲಾಸ್ ಹಾಕಿರೋದು. ಒಳಗಡೆ ಇರೋರು ಡೇ ಟೈಮ್ ಅಲ್ಲಿ ಆಚ ಕಡೆ ಕಾಣಿಸೋದಿಲ್ಲ ಅಂತ ಗ್ಲಾಸ್ ನ ಹಾಕಿರುವಂತದ್ದು. ಈ ಬೆಡ್ರೂಮ್ ಅಲ್ಲಿ ಒಂದು ಕ್ವೀನ್ ಕಾಟ್ ನ ಹಾಕೋಬಹುದು, ಅಷ್ಟು ಜಾಗ ಇದೆ. ಈ ಬೆಡ್ರೂಮ್ ಪಕ್ಕದಲ್ಲಿ ಇನ್ನೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನೋಡಿ, ಎರಡಕ್ಕೂ ವ್ಯವಸ್ಥೆ ಇದೆ. ಸ್ನಾನ ಮಾಡೋದಕ್ಕೂ ಮತ್ತು ಟಾಯ್ಲೆಟ್ಗೂ ಕೂಡ ನಮಗೆ ವ್ಯವಸ್ಥೆ ಇದೆ. 2x4 ಬೆಡ್ರೂಮ್ ಫಿಟಲ್ಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆಂಟಿಸ್ಕೈ ಬೆಡ್ರೂಮ್ ಫಿಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಆಲ್ರೆಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಇಂಡಿವಿಜುವಲ್ ಐಟಮ್ಸ್ ನ ಯೂಸ್ ಮಾಡಿರುವಂತದ್ದು. ಜಾಗ್ವಾರ್ ಐಟಮ್ಸ್ಗಳು ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಇದು ಅಷ್ಟೇ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಈ ಕಾಮನ್ ಬಾತ್ರೂಮ್, ಇಲ್ಲಿ ಬಾತ್ರೂಮ್ ಫ್ರೇಮ್ಸ್ ಇದೆ ನೋಡಿ. ಈ ವಾಸ್ಕಲ್ ಅಂತ ಹೇಳ್ತಾರಲ್ಲ, ಈ ವಾಸ್ಕಲ್ ಕೂಡ ನಮಗೆ ಟೀಕ್ವುಡ್ ಆಗಿರುವಂತದ್ದು. ಚೆನ್ನಾಗಿದೆ. ಇಲ್ಲಿ ವಾಷಿಂಗ್ ಮಿಷಿನ್ ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇದು ಮೇಲ್ಗಡೆ ಇನ್ವರ್ಟರ್ ಮತ್ತೆ ಕೆಳಗಡೆ ಔಟ್ವರ್ಟರ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದು 32 ಆಂಪ್ ವಾಷಿಂಗ್ ಮಿಷಿನ್ ಗೆ ಯೂಸ್ ಮಾಡುವಂತಹ ಪವರ್ ಸಪ್ಲೈ ಆಗುವಂತಹ ಸಾಕೆಟ್ ಅದು. ಬಟ್ ಇದು 1 BHK ರೆಂಟಲ್ ಪರ್ಪಸ್ಗೆ ಯೂಸ್ ಮಾಡಿರುವಂತದ್ದು. ಸಖತ್ತಾಗಿದೆ ಅಂತ ಹೇಳ್ಬೋದು. ಆರಾಮಾಗಿ ರೆಂಟ್ ಕೊಡ್ಬೋದು. ಇನ್ ಕೇಸ್ ಏನಾದ್ರು ಸರ್ವೆಂಟ್ ರೂಮ್ ಬೇಕಂದ್ರೆ ಸರ್ವೆಂಟ್ ರೂಮ್ಗಳು ಕೂಡ ನಾವು ಮಾಡ್ಕೋಬಹುದು. 1 BHK ಸ್ಪೇಷಿಯಸ್ ಆಗಿದೆ. ಲಿಫ್ಟ್ ಪ್ರೆಸೆಂಟ್ ವರ್ಕಿಂಗ್ ಇದೆ. ಈ ಲಿಫ್ಟ್ ಪಕ್ಕದಲ್ಲಿ ನೋಡಿ ಒಂದು ಖಾಲಿ ಜಾಗ ಕೊಟ್ಟಿದ್ದಾರೆ. ಏನಾದ್ರು ಥಿಂಗ್ಸ್ ಏನಾದ್ರು ಇಟ್ಕೊಬಹುದು, ಇಲ್ಲಾಂದ್ರೆ ಏನಾದ್ರು ಹಳೆ ಐಟಮ್ಸ್ ಗಳನ್ನ ಇಟ್ಕೊಬಹುದು. ಏನಾದ್ರು ಶೋರ್ ಹಾಕಿ ಏನಾದ್ರು ಇಂಟೀರಿಯರ್ ಬೇಕಾದ್ರೆ ಇಂಟೀರಿಯರ್ ಮಾಡ್ಕೋಬಹುದು. ವಾಟ್ ಎವರ್ ಏನ್ ಬೇಕಾದ್ರೂ ಮಾಡ್ಕೊಬಹುದು ಇಷ್ಟು ಜಾಗದಲ್ಲಿ. ಬನ್ನಿ ವೀಕ್ಷಕರು, ಈಗ ನಾವು ಸ್ಟೇರ್ ಕೇಸ್ ಇಂದ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಈ ಸ್ಟೇರ್ ಕೇಸ್ಗೆ ನೋಡಬಹುದು ಗ್ರಾನೈಟ್ ಫ್ಲೋರಿಂಗು, SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಾಲ್ಗಳಿಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗೂ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೂ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಕಾರಿಡಾರ್ ನೋಡಿ, ಒಂದು ಮಿನಿ ಬೆಡ್ರೂಮ್ ಅಷ್ಟು ಜಾಗ ಇದೆ ಅಂತಾನೆ ಹೇಳ್ಬೋದು. ಈ ಕಾರಿಡಾರ್ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಫ್ಲೋರಿಂಗು. ಫ್ರಂಟ್ ಎಲಿವೇಶನ್ ಮತ್ತೆ ಸೇಫ್ಟಿಗೋಸ್ಕರ ಟಫನ್ ಗ್ಲಾಸ್ ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಸೈಡ್ ಅಲ್ಲಿ MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಡಿಸೈನ್ ಫ್ರೇಮ್ ಒಂದು ರೆಡಿ ಇದೆ. ಸೀಲಿಂಗ್ ಅಲ್ಲಿ POP ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಅಪೋಸಿಟ್ ವಾಲ್ ಅಲ್ಲಿ ಬ್ಯೂಟಿಫುಲ್ ನೇಚರ್ ಇರುವಂತಹ ಸ್ಟಿಕ್ಕರಿಂಗ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ನೋಡಿ. ಚೆನ್ನಾಗಿದೆ. ಬಟ್ ಏನಂದ್ರೆ ಈ ವಾಲ್ಗಳಿಗೆಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಫುಲ್ ಕವರ್ಡ್ ಆಗಿರುವಂತಹ MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗೋಗಿದೆ. 100% ಸೇಫ್ಟಿ ಅಂತಾನೆ ಹೇಳ್ಬೋದು. ಇದು ಮೈನ್ ಡೋರ್ ನೋಡಿ. ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಗುಡ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಫೇಸಿಂಗ್ ಡೋರು. ಲೆಫ್ಟ್ ಸೈಡ್ ಮತ್ತೆ ಟಾಪ್ ಅಲ್ಲಿ ನಮಗೆ
ಟಫಾ ಗ್ಲಾಸಲ್ಲಿ ಯೂಸ್ ಮಾಡಿರೋಂತಹ ಅಚ್ಚಿಂಗ್ ಗ್ಲಾಸ್ನ ನಮಗೆ ಇನ್ಕ್ಲೂಡ್ ಮಾಡಿಕೊಟ್ಟಿದ್ದಾರೆ. ಡಿಸೈನ್ ಮತ್ತು ವೆಂಟಿಲೇಷನ್ಗೋಸ್ಕರ ಯೂಸ್ ಮಾಡಿರೋಂಥದ್ದು. ಇದು ವಾಸ್ಕಲ್ ಸೈಜ್ ಬಂದ್ಬಿಟ್ಟು ನಮಗೆ 4x9 ಬರುತ್ತೆ. 4x9 ಇಂಚ್ ಇರುವಂತಹ ವಾಸ್ಕಲ್ಲು ಫೈನಲ್ ಫಿನಿಶಿಂಗ್ ಆಗಿರುವಂಥದ್ದು. ಡೆಕೋ ಪಾಲಿಶ್ ಆಗಿದೆ. ನಾವು ಮೈನ್ ಡೋರ್ ಮುಂದೆ ನಿಂತ್ಕೊಂಡ್ರೆ ನಾವು ರಿಫ್ಲೆಕ್ಟ್ ಆಗ್ತೀವಿ, ಕಾಣಿಸ್ತಾ ಇದ್ದೀನಿ ನೋಡಿ. ಅಷ್ಟು ಫೈನ್ ಪಾಲಿಶಿಂಗು ನಮಗೆ ಟೀಕ್ವುಡ್ಡಲ್ಲಿ ಸಿಗುತ್ತೆ ಕಂಪ್ಲೀಟ್ ಆದರೆ. ಸೂಪರ್ ಆಗಿದೆ. ಒಳ್ಳೆ ಕರಿಂಗ್ಸ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹ್ಯಾಂಡಲ್ ಅಷ್ಟೇ ಆಂಟಿಕ್ ಪೀಸ್ ಇರುವಂತಹ ಹ್ಯಾಂಡಲ್ನ ಯೂಸ್ ಮಾಡಿರುವಂಥದ್ದು ಬ್ರಾಸ್ ಐಟಮ್. ನೋಡಿ ವೀಕ್ಷಕರೇ, ಈಗ ನಾವು ಹಾಲ್ ತೋರಿಸ್ತಾ ಇದ್ದೀನಿ. ಹಾಲ್ ಅಂತೂ ಬ್ಯೂಟಿಫುಲ್ ಆಗಿ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳುತ್ತೆ. ಅಷ್ಟೇ ಸ್ಪೇಷಿಯಸ್ ಆಗಿದೆ ಮತ್ತೆ ಅಷ್ಟೇ ಬ್ಯೂಟಿಫುಲ್ ಲುಕ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಆ ಇಟಾಲಿಯನ್ ಮಾರ್ಬಲ್ ಕಲರ್ ಕಾಂಬಿನೇಷನ್ಗೆ ವಾಲ್ಗಳಿಗೆ ವೆನ್ನೀರ್ ಪಾಲಿಶಿಂಗ್ ಇರುವಂತಹ ಇಂಟೀರಿಯರ್ ವರ್ಕ್ ಕೂಡ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಸ್ಟಿಕ್ಕರಿಂಗ್ ಕೂಡ ಆಗಿದೆ. ನೀವೆಷ್ಟು ವರ್ಷ ಆದ್ರೂ ಹಾಲ್ಗೆ ಪೈಂಟ್ ಮಾಡೋ ಅಗತ್ಯ ಇಲ್ಲ, ಯಾಕಂದ್ರೆ ಗೋಡೆಗಳೆಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲ ಇಂಟೀರಿಯರ್ ಮತ್ತೆ ಸ್ಟಿಕ್ಕರ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಜಸ್ಟ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಮನೆಗೆ ಬಂದವರು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಸಖತ್ತಾಗಿದೆ. POP ವರ್ಕ್ ಅಷ್ಟೇ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸಿಂಪಲ್ ಆಗಿದ್ರು ಕೂಡ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಬ್ಲೂ ಕಲರ್ ಜೊತೆಗೆ ವಾರ್ಮ್ ಲೈಟ್ ನ ಮಿಕ್ಸ್ ಮಾಡಿರೋಂಥದ್ದು ತುಂಬಾನೇ ಚೆನ್ನಾಗಿದೆ. ಇನ್ ಕೇಸ್ ಮನೆಗೆ ಬರೋರು ಆ ಪೋರ್ಷನ್ ಅಲ್ಲಿ ಇಲ್ಲೆಲ್ಲ ನಮಗೆ ಝೂಮ್ ಹಾಕೊಂಡ್ಬಿಟ್ರೆ ನೋಡೋದಕ್ಕಿಂತ ಹೈ ಕ್ಲಾಸ್ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ. ಬಟ್ ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮು. ಎದುರುಗಡೆಗೆ ನಮಗೆ ಟಿವಿ ಕ್ಯಾಬಿನೆಟ್ ನೋಡಿ. ಅಲ್ಲೆಲ್ಲ ನಮಗೆ ಮೇಲ್ಗಡೆ ರೈಟ್ ಸೈಡ್ ಅಲ್ಲೆಲ್ಲ ನಮಗೆ ವೆನೀರ್ ಪಾಲಿಶಿಂಗ್ ಆಗಿರುವಂಥದ್ದು. ಒಳ್ಳೆ ಮೆಟೀರಿಯಲ್, ಒಳ್ಳೆ ಬ್ರಾಂಡೆಡ್ ಐಟಮ್ಸ್ಗಳನ್ನ ಯೂಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಒಂದ್ಸತಿ ಬಂದು ಈ ಪ್ರಾಪರ್ಟಿನ ನೋಡಿದ್ರೆ 100% ನಿಮಗೆ ಲೈಕ್ ಆಗುತ್ತೆ. ಅಟ್ಮಾಸ್ಫಿಯರ್ ಹಾಗೆ ಇದೆ. ಈಗ ಡೆವಲಪ್ ಆಗ್ತಿರೋಂಥ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರೋದ್ರಿಂದ ಅಟ್ಮಾಸ್ಫಿಯರ್ ನಿಮ್ಗೆ ಹಾಗೆ ಇದೆ. ಒಳ್ಳೆ ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ನಮಗೆ ಟೆಲಿವಿಷನ್ ಕೇಬಲ್, CC ಕ್ಯಾಮ್ರಾ ಕೇಬಲ್ ಮತ್ತೆ ಇಂಟರ್ನೆಟ್ ಕೇಬಲ್ ಎಲ್ಲ ವರ್ಕ್ ಎಲ್ಲ ನಮಗೆ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ. ಸೂಪರ್ ಆಗಿದೆ ಈ ಟಿವಿ ಕ್ಯಾಬಿನೆಟ್ ಕೂಡ. ಮೈನ್ ಆಗಿ ಹಾಲಲ್ಲಿ ನೋಡಿ, ಇದು ಮೂಲೆ ಬರುತ್ತೆ ನಮ್ಗೆ. ಈ ಮೂಲೆ ಇಷ್ಟು ಪೋರ್ಷನ್ ಅಲ್ಲಿ ನಾವು ಸೋಫಾನ ಹಾಕೋಬಹುದು. ಅಷ್ಟು ಸೋಫಾ ಹಾಕೊಳ್ತೀವಿ. ಇಲ್ಲಿ ನಾವು ಟೀ ಟೇಬಲ್ ಇಟ್ಕೊಳ್ತೀವಿ. ನಮಗೆ ಇಷ್ಟು ಜಾಗ ಓಡಾಡೋಕ್ಕೆ ಸಿಗುತ್ತೆ. ಅಷ್ಟು ಜಾಗ ಇದೆ ಈ ಹಾಲಲ್ಲಿ. ಆಮೇಲೆ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನಮಗೆ ಇಂಟೀರಿಯಲ್ ಕಂಪ್ಲೀಟ್ ಆಗಿರುವಂಥದ್ದು. ಫುಲ್ ಇಂಟೀರಿಯಲ್ ವೆನ್ನೀರ್ ಪಾಲಿಶಿಂಗ್ ಆಗಿರುವಂಥದ್ದು ಸಖತ್ತಾಗಿದೆ. ಒಳಗಡೆ ಬಂದರೆ ಲುಕ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಅದೇ ತಕ್ಕನಂಗೆ ನಾವು ಲೆದರ್ ಸೋಫಾ ಹಾಕೊಂಡು ಟೀ ಟೇಬಲ್ ಒಂದು ಬ್ಯೂಟಿಫುಲ್ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಮನೆಗೆ ಬಂದಿರೋ ಲುಕ್ಕೇ ಬೇರೆ ಅಂತಲೇ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇಲ್ಲಿ ಬೈಫರ್ಕೇಶನ್ ಮಾಡಿದ್ದಾರೆ ನೋಡಿ. ಈ ಲಿವಿಂಗ್ ರೂಮ್ ಇಂದ ನಾವು ಲಿಫ್ಟ್ ರೂಮ್ ಕ್ರಾಸ್ ಮಾಡಿದ್ರೆ ಕಿಚನ್ ಬೈಫರ್ಕೇಶನ್ ಮಾಡಿದ್ದಾರೆ. ಈ ಆರ್ಚ್ ನೋಡ್ಬೋದು. ಇದು ಕೂಡ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂಥದ್ದು ಚೆನ್ನಾಗಿದೆ. ಈ ರ್ಯಾಕುಗಳೆಲ್ಲ ಕೊಟ್ಟಿದ್ದಾರೆ ಐಟಮ್ಸ್ಗಳನ್ನ, ಏನಾದ್ರು ಟಾಯ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ, ಮಕ್ಕಳುಗಳ ನೆನಪುಗಳು ಇಟ್ಕೊಳ್ಳೋದಕ್ಕೆ, ದೊಡ್ಡವ್ರ ನೆನಪುಗಳು ಇಟ್ಕೊಳ್ಳೋದಕ್ಕೆಲ್ಲ ಈ ಪೋರ್ಷನ್ ನಾವು ಕವರ್ ಮಾಡ್ಕೊಬೋದು. ಟಿವಿ ಕ್ಯಾಬಿನೆಟಲ್ಲೂ ಅದೇ ಪ್ರಾವಿಷನ್ನ ಮಾಡಿದ್ದಾರೆ. ಒಳ್ಳೆ ಕಾನ್ಸೆಪ್ಟಲ್ಲಿ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಏನೇ ಆದ್ರೂ ಮನೆಗೆ ಬಂದ್ರೆ ಮತ್ತೆ ಎಕ್ಸ್ಟ್ರಾ ಕೆಲಸ ಏನಿರೋದಿಲ್ಲ. ಇರೋ ಕೆಲಸದಲ್ಲಿ ಯೂಸ್ ಮಾಡ್ಕೊಂಡೋದ್ರೆ ಸಾಕು, ಅಷ್ಟು ಕೆಲಸ ಮಾಡಿದ್ದಾರೆ. ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಗ್ಲಾಸ್ ಪಿಲ್ಲರ್ಗಳು ನೋಡಿ ಚೆನ್ನಾಗಿದೆ. ಇಲ್ಲಿ ನಮಗೆ ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಬೈಫರ್ಕೇಶನ್ ಮಾಡಿದಾರಲ್ಲ, ಈ ಬೈಫರ್ಕೇಶನ್ ಪಕ್ಕದಲ್ಲಿ ಬಂದ್ರೆ ದಾಟಿ ಕ್ರಾಸ್ ಮಾಡ್ಕೊ ಬಂದ್ರೆ ಪೂಜಾ ಮನೆ ಎಂಟ್ರೆನ್ಸ್ ಅಲ್ಲಿ ಇರುತ್ತೆ. ಒಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಈ ಪೂಜಾ ಮನೆಯಲ್ಲಿದೆ. ಈಕ್ವಲಿ ಫಿನಿಶಿಂಗ್ ಆಗಿರುವಂಥದ್ದು ವಿತ್ LED ಲೈಟ್ ಜೊತೆಗೆ ಚೆನ್ನಾಗಿದೆ. ಗಣೇಶ, ಲಕ್ಷ್ಮಿ, ಸರಸ್ವತಿ ಎಂಟ್ರೆನ್ಸ್ ಅಲ್ಲೇ ಇದ್ದಾರೆ. ಟೀಕುಡ್ ಜೊತೆಗೆ ಗ್ಲಾಸ್ ಡೋರ್ ಫಿನಿಶಿಂಗ್ ಆಗಿರುವಂಥದ್ದು. ವೈಟ್ ಕಲರ್ ಮಾರ್ಬಲ್ನ ಯೂಸ್ ಮಾಡಿದ್ದಾರೆ. ಗೋಲ್ಡ್ ಕಲರ್ದೊಂದು ಬಾರ್ಡರ್ ಒಂದು ನಮಗೆ ಫಿನಿಶಿಂಗ್ ಮಾಡಿದ್ದಾರೆ. ಒಬ್ರು ಕುತ್ಕೊಬೋದು ನೋಡಿ, ಅಷ್ಟು ಜಾಗ ಇದೆ. ಇಲ್ಲಿಂದ ಎಷ್ಟು ಜಾಗ ಬರುತ್ತೆ ನಮಗೆ ದೇವ್ರ ಮನೇಲಿ. ಒಬ್ರು ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು. ಈಸ್ಟ್ಗೆ ಮುಖ ಮಾಡಿ ಪೂಜೆ ಮಾಡುವಂತಹ ದೇವ್ರ ಮನೆ ಸೂಪರ್ ಆಗಿದೆ. ಡ್ರಾಯರ್ ಬಾಕ್ಸ್ಗಳು 3 ಡ್ರಾಯರ್ ಬಾಕ್ಸ್ಗಳನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಸ್ಲ್ಯಾಬ್ ಒಂದು ನಮಗೆ ಇನ್ಕ್ಲೂಡ್ ಆಗಿದೆ. ಒಳ್ಳೆ ಸ್ಪೇಷಿಯಸ್ ಇದಾಗಿದೆ ಅಂತಾನೆ ಹೇಳ್ಬೋದು. ಪೂಜಾ ಮನೆ ಪಕ್ಕದಲ್ಲಿ ನಮಗೆ ಲಿಫ್ಟ್, ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಅಲ್ಲಿ ಲಿಫ್ಟ್ ಹತ್ತಿದ್ರೆ ಈ ಫಸ್ಟ್ ಫ್ಲೋರ್ ಅಲ್ಲಿ ಬಂದು ನಾವು ಇಲ್ಲಿ ಇಳ್ಕೊಳ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಬೈಫರ್ಕೇಶನ್ ಮಾಡಿದಾರಲ್ಲ, ಆ ಮುಂದಗಡೆ ಫುಲ್ಲು ಇಲ್ಲಿ ನೋಡಿ ಗ್ಲಾಸ್ಗಳಲ್ಲಿ ನಮಗೆ ರ್ಯಾಕ್ಗಳು ಕೊಟ್ಟಿದ್ದಾರೆ. ಎಲ್ಲ ಐಟಮ್ಸ್ಗಳನ್ನ ಇಲ್ಲಿ ತುಂಬಿಸ್ಕೊಬೋದು. ಡೆಕೋರೇಷನ್ಸ್ಗಳ ಐಟಮ್ಸ್ಗಳನ್ನ ನಾವು ಇಲ್ಲಿ ಫಿಲ್ ಮಾಡ್ಕೊಬೋದು.
ಅಷ್ಟು ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಜಾಗನ ಪ್ರಾವಿಷನ್ ಮಾಡಿದ್ದಾರೆ ನಮಗೆ. ಅದ್ರ ಪಕ್ಕದಲ್ಲಿ ನಮಗೆ ಹ್ಯಾಂಡ್ ವಾಶ್, ಬ್ರಾಸ್ ಐಟಮ್ ಆಗಿರುವಂತಹ ಕೊಳಾಯಿನ ಇಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ತಕ್ಕನಾಗೆ ಕಲರ್ ಮ್ಯಾಚಿಂಗಿಗೆ ಬೋಲು ಚೆನ್ನಾಗಿದೆ. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ಪ್ರಾವಿಷನ್ಗಳನ್ನ ಮಾಡ್ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಬೇಡದಿರುವಂತಹ ಐಟಮ್ಸ್ಗಳನ್ನ, ಓಲ್ಡ್ ಐಟಮ್ಸ್ಗಳನ್ನ ನಾವು ಇಲ್ಲಿ ಸ್ಟೋರೇಜ್ ಆಗಿ ಮಾಡ್ಕೋಬಹುದು. ಚೆನ್ನಾಗಿದೆ ನೋಡಿ ವೀಕ್ಷಕರೇ. ಇದು ಲಿವಿಂಗ್ ರೂಮ್ ಕ್ರಾಸ್ ಮಾಡಿ ಬಂದ್ರೆ ಈ ಪೋರ್ಷನ್ ಅಲ್ಲಿ ಲಿಫ್ಟ್, ಪೂಜಾ ಮತ್ತೆ ಒಂದು ಹ್ಯಾಂಡ್ ವಾಶ್ಗೆ ಮತ್ತೆ ಸ್ಟೇರ್ ಕೇಸ್ ಹೋಗೋ ರೂಮು. ಅದನ್ನ ಕ್ರಾಸ್ ಮಾಡಿದ್ರೆ ಕಿಚನ್. ದೊಡ್ಡದಾಗಿದೆ ಕಿಚನ್, ಕಟ್ಲ ಯೂಸ್ ಮಾಡಿದ್ದಾರೆ, ಸಾಫ್ಟ್ ಕ್ಲೋಸಿಂಗು, ಜಾಗ್ವಾರ್ ಐಟಮ್ಸ್ ಎಲ್ಲ ನಮಗೆ ಫಿನಿಶಿಂಗ್ ಆಗಿದೆ. 2x4 ವೆಟ್ರೋಫಿಟಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ಆಕ್ವಾಗಾರ್ಡು, ಆ ಪೋರ್ಷನ್ ಅಲ್ಲಿ ಚಿಮ್ಮಿಗೆಲ್ಲ ನಮಗೆ ಯೂಸ್ ಮಾಡಿರುವಂಥದ್ದು. ಸ್ಟೈಲಿಶ್ ಆಗಿರುವಂತಹ ಲ್ಯಾಮಿನೇಟ್, ಗ್ಲಾಸಿ ಫಿನಿಶಿಂಗ್ ಕಂಪ್ಲೀಟ್ ಆಗಿರುವಂತಹ ಲ್ಯಾಮಿನೇಟ್ ನ ನಮಗೆ ಯೂಸ್ ಮಾಡಿರುವಂಥದ್ದು. ಈ ಕಿಚನ್ ಅಲ್ಲಿ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ನೋಡಿ ಲೆಂತಿ ಆಗಿರುವಂತಹ ಸೋರ್ಸ್ ಕೂಡ ನಮಗೆ ಮಾಡಿದ್ದಾರೆ. ಇದೆಲ್ಲ ನಮಗೆ ಹೈಡ್ರೋಲಿಕ್ ಗಳನ್ನ ಯೂಸ್ ಮಾಡಿದ್ದಾರೆ. ಸಾಫ್ಟ್ ಕ್ಲೋಸಿಂಗ್ ಹೈಡ್ರೋಲಿಕ್ ಗಳನ್ನ ಯೂಸ್ ಮಾಡಿರುವಂಥದ್ದು. ಗ್ರಾನೈಟ್ ಸ್ಲಾಬ್ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ ನೋಡಿ. ಇದು SS, ಇದು ಕಟ್ಲ ಬಾಕ್ಸ್ಗಳು ಮಾಡಿರುವಂಥದ್ದು. ಪ್ರತಿಯೊಂದು ಯೂಸ್ ಮಾಡಿರೋದೆಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂಥದ್ದು. ಫ್ರೇಮ್ಸ್ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್ಸ್. ತುಂಬಾನೇ ಸ್ಪೇಷಿಯಸ್ ಆಗಿರುವಂತಹ ಕಿಚನ್ ಇದು. ಈ ಕಿಚನ್ ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ ನೋಡಿ ವೀಕ್ಷಕರೇ. ಇದು ಯುಟಿಲಿಟಿ ಪ್ರಾವಿಷನ್. ಇಲ್ಲಿ ನಮಗೆ MS ವರ್ಕ್ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ಸ್ಲೈಡಿಂಗ್ ಡೋರ್ ಕೂಡ ನಮಗೆ ಇನ್ಕ್ಲೂಡ್ ಮಾಡ್ಕೊಟ್ಟಿದ್ದಾರೆ. 2 ತರ ಸೇಫ್ಟಿ ವರ್ಕ್ ನಮಗೆ ಇಲ್ಲಿ ಕಂಪ್ಲೀಟ್ ಆಗಿದೆ. ಈ ಯುಟಿಲಿಟಿಲಿ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕರ್ಡ್ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಔಟ್ ಸೈಡ್ ಅಲ್ಲಿ ಯೂಸ್ ಮಾಡಿರೋ ಕೊಳಾಯಿ ಕೂಡ ನಮಗೆ ಜಾಗ್ವಾರ್ನ ಯೂಸ್ ಮಾಡಿದ್ದು. ಇಲ್ಲಿ ಔಟ್ ಸೈಡ್ ಅಲ್ಲಿ ಇರುವಂತಹ ಸಿಂಕ್ ಬಂದ್ಬಿಟ್ಟು ನಮಗೆ SS ನ ಯೂಸ್ ಮಾಡಿದ್ದಾರೆ. ಬಟ್ ಓಕೆ, ಯುಟಿಲಿಟಿ ಯೂಸ್ ಮಾಡಿರೋದಕ್ಕೆ ಅದಕ್ಕೆ ಓಕೆ ಅಂತ ಹೇಳ್ಬೋದು. ಇಲ್ಲಿ ಕೂಡ ನಮಗೆ ಡಿಶ್ ವಾಶ್ ಕೂಡ ನಾವು ಇಟ್ಕೋಬಹುದು, ಅಷ್ಟು ಜಾಗ ಇದೆ, ಸ್ಪೇಷಿಯಸ್ ಆಗಿದೆ ಈ ಯುಟಿಲಿಟಿ ಕೂಡ. ಇಲ್ಲಿ ಯೂಸ್ ಮಾಡಿರೋ ಡೋರ್ ಬಂದ್ಬಿಟ್ಟು ನಮಗೆ ಪಾಲಿಶಿಂಗ್ ಡೋರು, ಇದು ಟೀಕ್ವುಡ್. ಈ ಯುಟಿಲಿಟಿ ಪಕ್ಕದಲ್ಲಿ, ಮೈಂಡ್ ಡೋರ್ ಪಕ್ಕದಲ್ಲಿ ಇದು ಓವೆನ್ ಇಟ್ಕೊಳ್ಳೋದಕ್ಕೆ ಜಾಗ. ಕೆಳಗಡೆ ಎಲ್ಲ ನಮಗೆ ಇಂಟೀರಿಯರ್ ಫುಲ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಕಿಚನ್ ಸೆಟ್ ಕೂಡ ಡ್ರೈ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ ವಿತ್ ಲೈಟ್. ಚೆನ್ನಾಗಿದೆ. ಇಲ್ಲಿ ಬರುತ್ತೆ ನಮಗೆ, ಸೂಪರ್ ಅಲ್ಲ. ಬಟ್ ಅದು ತುಂಬಾ ಕಡೆ ನೋಡಿದೀನಿ, ಬಟ್ ಈ ತರ ವ್ಯವಸ್ಥೆಗಳನ್ನ ನೋಡಿಲ್ಲ ನಾನು. ಈ ಪೋರ್ಷನ್ ಇದೆಯಲ್ಲ, ಇದನ್ನ ನಾನು ನೋಡಿಲ್ಲ, ಇದರಲ್ಲಿ ನೋಡ್ತಾ ಇರೋದು. ಬಟ್ ಓಕೆ, ಚೆನ್ನಾಗಿದೆ. ಡ್ರೈ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಕಿಚನ್ ಸೆಟ್ಟು ರೆಡಿ ಇದೆ. ಇದು ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್. ಆ ಕಿಚನ್ ಸೆಟ್ ಪಕ್ಕದಲ್ಲಿ ಇಟ್ಕೊಳ್ಳೋದಕ್ಕೆ ನಮಗೆ ಫ್ರಿಜ್ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದು ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂಥದ್ದು. ಕ್ಲೀನ್, ಇನ್ ಕೇಸ್ ಏನಾದ್ರು ಫ್ರಿಜ್ ಹಿಂದಗಡೆ ತುಂಬಾ ದಿನ ಯೂಸ್ ಮಾಡಿಲ್ಲ ಅಂದ್ರೆ ಆ ಡಸ್ಟ್ ಆ ಥರದ್ದು ಇರುತ್ತಲ್ಲ, ಅಂಥದನ್ನ ಮೇಂಟೈನ್ ಮಾಡೋದಕ್ಕೆ ಕೂಡ ನಮಗೆ ಇಂಟೀರಿಯರ್ ಅಲ್ಲಿ ಮಾಡಿದ್ದಾರೆ ನೋಡಿ. ಇದು ಫೈನ್ ಆಗಿ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂಥದ್ದು. ಮೇಂಟೆನೆನ್ಸ್ ಈಸಿ, ಚೆನ್ನಾಗಿ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಅದು ಮಾಡಿಸೋ ನೆಸೆಸಿಟಿ ಇಲ್ಲ, ಬಟ್ ಅದನ್ನ ಮಾಡಿಸಿದ್ದಾರೆ ಅಂದ್ರೆ ವರ್ಕ್ ಮಾಡಿದ್ದಾರೆ ಅಂತ. ಚೆನ್ನಾಗಿದೆ. ಮೇಲ್ಗಡೆ ಒಂದು ಸಜ್ಜೆ ತರ ಒಂದು ರ್ಯಾಕ್ ಕೊಟ್ಟಿದ್ದಾರೆ, ಇನ್ನೇನು ಐಟಮ್ಸ್ಗಳನ್ನ ಬೇಕಾದ್ರೆ ಇಟ್ಕೋಬಹುದು ನೋಡಿ. L ಶೇಪಲ್ಲಿ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ, ಚೆನ್ನಾಗಿದೆ. ಇದ್ರ ಪಕ್ಕದಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್ ಬರುತ್ತೆ. ಫಿಟ್ಟಿಂಗ್ಸ್ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗಿದೆ. 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಆಲ್ರೆಡಿ ಎಲ್ಲ ಫಿಟ್ಟಿಂಗ್ಸ್ಗಳು ನಮ್ಗೆ ರೆಡಿ ಇದೆ. ಜಾಗ್ವಾರ್ ಮತ್ತೆ ಹಿಂದುವರೆ ಟಬ್ಸ್ಗಳನ್ನೇ ಹಾಕೊಟ್ಟಿರೋದು ನಮಗೆ. ಚೆನ್ನಾಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿದೆ ಈ ಬಾತ್ರೂಮ್ ಕೂಡ. ಈ ಲಾಕ್ ಸಿಸ್ಟಮ್ ನೋಡಿ, ಯುರೋಪ್ ಯೂಸ್ ಮಾಡಿರುವಂಥದ್ದು. ಪ್ರತಿ ಒಂದು ಐಟಮು ಬ್ರಾಂಡೆಡ್ ಯೂಸ್ ಮಾಡಿರುವಂಥದ್ದು. ಅದು ತಕ್ಕನಂಗೆನೆ ಬೆಲೆ ಇದೆ, ಅದು ತಕ್ಕನಂಗೆನೆ ಏರಿಯಾ ಕೂಡ ಇದೆ. ಒಳ್ಳೆ ಏರಿಯಾದಲ್ಲಿ ಒಳ್ಳೆ ಪ್ರಾಪರ್ಟಿ. ಇದು ಬಂದ್ಬಿಟ್ಟು ನಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಬೆಡ್ರೂಮ್ ಮಾಡಿದ್ದಾರೆ. ಈ ರೂಮ್ ಆಕ್ಚುಲಿ ನಮಗೆ ಮಾಡಿರೋದು ಉದ್ದೇಶ ಏನು ಅಂದ್ರೆ, ಇನ್ ಕೇಸ್ ಏನಾದ್ರು ವಯಸ್ಸಾದವರು ಮೆಟ್ಲು ಹತ್ತಕ್ಕಾಗಲ್ಲ, ಫಸ್ಟ್ ಫ್ಲೋರ್ ಅಲ್ಲಿ ಇರ್ತೀವಿ ಅನ್ನೋರು ಇರ್ತಾರಲ್ಲ, ಅಂಥವ್ರು ಈ ರೂಮ್ ನ ಯೂಸ್ ಮಾಡ್ಕೊಳ್ಳೋ ಒಂದು ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿರುವಂಥದ್ದು. ಇದು ಚೆನ್ನಾಗಿದೆ.
ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗು, ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು ಅಷ್ಟು ಜಾಗ ಇದೆ. ಸೆಮಿ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಾಲ್ ಟು ವಾಲ್ ಎಂಡ್ ವರೆಗೂ ನಮಗೆ POP ವರ್ಕು ಕಂಪ್ಲೀಟ್ ಆಗಿದೆ. ವಾರ್ಡ್ರೋಬ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ವಿತ್ ಡ್ರೆಸ್ಸಿಂಗ್ ಜೊತೆಗೆ 2 ಸ್ಲೈಡಿಂಗ್ ಡೋರ್. ಆ 2 ಬಂದ್ಬಿಟ್ಟು ನಮಗೆ ಸ್ಲೈಡಿಂಗ್ ಡೋರ್ ಬರುತ್ತೆ. ಮೇಲ್ಗಡೆಗೆಲ್ಲ ಬಾಕ್ಸ್ಗಳು ಪ್ರಾವಿಷನ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಒಂದು ಈ ರೂಮ್ ಏನಿದೆ ಇದು ಬಂದ್ಬಿಟ್ಟು 2030 ಮಾಸ್ಟರ್ ಬೆಡ್ರೂಮ್ ಸೇರ್ಕೊಳ್ಳುತ್ತೆ. ಅಷ್ಟು ಜಾಗ ಇರುವಂತಹ ಈ ಬೆಡ್ರೂಮ್ ಇದು. ಯೂಸ್ ಮಾಡಿರೋ ಫ್ರೇಮ್ಸ್ ಗಳೆಲ್ಲ ನಮಗೆ ಟೀಕ್ವುಡ್ ಫ್ರೇಮ್ಸ್ ಯೂಸ್ ಮಾಡಿದ್ದಾರೆ. ನೋಡಿ 2 ಆರ್ಚ್ಗಳು ಬರುತ್ತೆ. ಅಲ್ಲೊಂದು ಬೈಫರ್ಕೇಶನ್ ಮಾಡಿದ್ದಾರೆ, ಇಲ್ಲೊಂದು ಬೈಫರ್ಕೇಶನ್ ಅಂತ ಮಾಡಿದ್ದಾರೆ. ಸೂಪರ್ ಆಗಿದೆ ಅಂತ ಹೇಳ್ಬೋದು. ಚೆನ್ನಾಗಿದೆ. ಆಕ್ಚುಲಿ ಇದು ಮಾಡಿರೋದು ಡೈನಿಂಗ್ ಏರಿಯಾಗೆ ಅನ್ಕೊಳ್ತೀನಿ ನಾನು. ಇದು ಏನು ಈ ಸಿಸ್ಟಮ್ ಏನಿದೆ ಇದು, ಇದೆಲ್ಲ ನಾವು ಡೈನಿಂಗ್ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಇದು ಡೈನಿಂಗ್ ಏರಿಯಾ ಇದೆ ಆಕ್ಚುಲಿ. ಅಲ್ಲಿ ಕಿಚನ್, ಇದು ಡೈನಿಂಗ್ ಏರಿಯಾ, ಇದು ಲಿವಿಂಗ್ ರೂಮ್. ಈಗ ಗೊತ್ತಾಗ್ತಾ ಇದೆ ನೋಡಿ. ನಾನೇನೋ ಒಂದು ಬೈಫರ್ಕೇಶನ್ ಮಾಡಿದ್ದಾರೆ ಅನ್ಕೊಂಡೆ. ಆಕ್ಚುಲಿ ಅದು ಯೂಸ್ ಮಾಡಿರೋದು ಬಂದ್ಬಿಟ್ಟು ಡೈನಿಂಗ್ ಏರಿಯಾ ಯೂಸ್ ಮಾಡಿರೋಂಥದ್ದು. ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿದ್ದಾರೆ ಅನ್ಕೊಂಡೆ. ಚೆನ್ನಾಗಿದೆ ವೀಕ್ಷಕರೇ, ತುಂಬಾನೇ ಚೆನ್ನಾಗಿದೆ. ಖಂಡಿತ ನೀವು ಈ ಪ್ರಾಪರ್ಟಿನ ನೋಡಕ್ ಬಂದ್ರೆ 100% ಯಾವುದೋ ಒಂದು ಡ್ರಾಬ್ಯಾಕ್ ಇರೋದಿಲ್ಲ. ಎಕ್ಸ್ಟ್ರಾರ್ಡಿನರಿ ಕೆಲಸ ಬಗ್ಗೆ ಒಂದು ಮಾತಾಡೋ ಹೋಗಿಲ್ಲ. ಸೂಪರ್ ಆಗಿ ಮಾಡಿದಾರೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರು, ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ನೋಡ್ಬೋದು ಸೆಕೆಂಡ್ ಫ್ಲೋರ್ ಯೂಸ್ ಮಾಡಿರೋದು ಇನ್ನರ್ ಸ್ಟೇರ್ ಕೇಸ್ ಅಲ್ಲಿ ನಮಗೆ ಯೂಸ್ ಮಾಡಿರೋದಲ್ಲ, ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಈ ವಾಲ್ಗೆ ನೋಡಿ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಲುಕಿಂಗ್ ವೈಸ್ ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದಿದೀವಿ. SS ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಆಮೇಲೆ ಪಿಲ್ಲರ್ಗಳನ್ನ ನೋಡ್ಬೋದು. ಇದು SS ವಿತ್ ನಮಗೆ ಟೀಕಲ್ಲಿ ಫಿನಿಶಿಂಗ್ ಆಗಿರುವಂತಹ ಪಿಲ್ಲರ್ಗಳದ್ದು ಸಪರೇಟ್ ಬರುತ್ತೆ. ಇದು ಡೈನಿಂಗ್ ಏರಿಯಾ. ವೆಂಟಿಲೇಷನ್ ನಿಮಗೆ ಎಕ್ಸಾಕ್ಟ್ ಡೈನಿಂಗ್ ಬರುತ್ತೆ ಸ್ಕೈಲೈಟ್ ಪ್ರಾವಿಷನ್ ಇಂದ. ಚೆನ್ನಾಗಿದೆ. ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಲಿಫ್ಟ್ ಎಳ್ದಿದ ತಕ್ಷಣ ಸ್ಟೇರ್ ಕೇಸ್ ಹತ್ತಿದ ತಕ್ಷಣ ವೆಲ್ಕಮ್ ಮಾಡ್ಕೊಳ್ಳೋದ್ರೆ ನಮಗೆ ಸ್ಟಡಿ ಯೂನಿಟ್, ಒಂದು ಚಿಕ್ಕದಾಗಿ ಒಂದು ಸ್ಟಡಿ ಯೂನಿಟ್ ಅನ್ನು ಮಾಡಿದ್ದಾರೆ ವಿತ್ POP ಲೈಟ್ ಜೊತೆಗೆ. ಸಾಕು, ಇಷ್ಟಿತ್ತು ಅಂದ್ರೆ ನಮಗೆ ಸಾಕು. ಬೇಜಾನ್ ಆಯ್ತು ನಮಗೆ ಸ್ಟಡಿ ಯೂನಿಟ್. ಚೆನ್ನಾಗಿದೆ. 2 ಸೋರ್ಸ್ ಒಂದು ಕೊಟ್ಟಿದ್ದಾರೆ ಬಾಕ್ಸ್ಗಳು. ಎರಡು ನಮಗೆ ಹೈಡ್ರಾಲಿಕ್ ನ ಯೂಸ್ ಮಾಡಿರುವಂತದ್ದು. ಈ ರೈಟ್ ಸೈಡ್ ಅಲ್ಲಿ ಎಕ್ಸಾಕ್ಟ್ ನಮಗೆ ಕೊಬೇರಿನ್ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ನೋಡಿ, ಆಲ್ರೆಡಿ ನಮ್ಗೊಂದು ಕಿಂಗ್ ಸೈಜ್ ಕಾಟು ರೆಡಿ ಇದೆ. ಈ ಮಾಸ್ಟರ್ ಬೆಡ್ರೂಮ್ ನೋಡಿ, ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಆಲ್ರೆಡಿ ನಮ್ಗೊಂದು ಕಿಂಗ್ ಸೈಜ್ ಕಾಟು ರೆಡಿ ಇದೆ. ತಲೆ ಬಂದ್ಬಿಟ್ಟು ನಮಗೆ ಸೌತ್ಗೆ ಇಟ್ಕೊಳ್ತೀವಿ. ಅಪೋಸಿಟ್ ಅಲ್ಲಿ ನಮಗೆ ಒಂದು TV ಕ್ಯಾಬಿನೆಟ್ ಕೂಡ ಇದೆ. ಈ TV ಕ್ಯಾಬಿನೆಟ್ ಏನನ್ನು ನಮ್ಗೇನು ಕಡಿಮೆ ಮಾಡಿಲ್ಲ. ಇದು ಕೂಡ ನಮಗೆ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಹಿಂದೆಗಡೆ ವಾಲ್ಗಳಿಗೆ ನಮಗೆ ಸ್ಟಿಕರಿಂಗ್ ಮಾಡಿದ್ದಾರೆ. ಈ L ಶೇಪ್ ಅಲ್ಲಿ ವಾಲ್ ನೋಡಿ, ಈ ಪೋರ್ಷನ್ ಫುಲ್ಲು ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಫುಲ್ಲು ನಾವು ಸ್ಟಿಕರಿಂಗ್ ಕಂಪ್ಲೀಟ್ ಆಗಿದೆ. ಪೈಂಟ್ ವ್ಯವಸ್ಥೆನೇ ಇಲ್ಲ. ಜಾಸ್ತಿ ಪೈಂಟ್ ನ ಕಡಿಮೆ ಮಾಡ್ಕೊಂಡಿದ್ದಾರೆ, ಅಂದ್ರೆ ಅಷ್ಟು ವಾಲ್ಗಳಿಗೆ ಕೆಲಸ ಜಾಸ್ತಿ ಮಾಡಿದಾರೆ ಅಂತ ಹೇಳ್ಬೋದು. ಬಟ್ ತುಂಬಾನೇ ವರ್ಕ್ ಮಾಡಿದ್ದಾರೆ, ಚೆನ್ನಾಗಿದೆ. ರೂಮ್ ಅಂತೂ ನಾನು ಏನೋ ಹೇಳೋ ಅಗತ್ಯ ಇಲ್ಲ ಅನ್ಕೊಳ್ತೀನಿ. ಯಾಕಂದ್ರೆ ವಿಜುವಲ್ ಅಲ್ಲಿ ನೋಡ್ತಾ ಇದ್ರೆ ನಮ್ಗೊಂದು ಇಮ್ಯಾಜಿನೇಷನ್ ಬಂದ್ಬಿಡುತ್ತೆ, ಒಂದು ಅಂದಾಜು ಬಂದ್ಬಿಡುತ್ತೆ. ಏನಿದೆ, ಹೆಂಗ್ ಕೆಲಸ ಮಾಡಿದ್ದಾರೆ, ಎಷ್ಟು ಕೊಡ್ಬೋದು, ಏನ್ ವ್ಯವಸ್ಥೆ ಮಾಡ್ಕೋಬಹುದು ಅನ್ನೋ ಒಂದು ಉದ್ದೇಶ ಬಂದ್ಬಿಡುತ್ತೆ. ಬಟ್ ನಾನು ಹೇಳೋ ಧರ್ಮ ಹೇಳ್ತೀನಿ. ಬ್ಯೂಟಿಫುಲ್ ಆಗಿ ಕಂಪ್ಲೀಟ್ ಆಗಿರುವಂತಹ POP ವರ್ಕು, ಟಾಪ್ ಟು ಬಾಟಮ್ ವರ್ಗು ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಜೊತೆಗೆ. ಇದು 2 ಸ್ಲೈಡಿಂಗ್ ಡೋರು, ಸೆಂಟ್ರಲ್ಲಿ ಡ್ರೆಸ್ಸಿಂಗು, ಅದ್ರ ಪಕ್ಕದಲ್ಲಿ 2 ಡೋರ್ ಇದೆ ಓಪನ್ ಮಾಡೋ. ಅಲ್ಲೂ ಕೂಡ ನಮಗೆ ಸ್ಟೋರೇಜ್ ಸ್ಪೇಸ್ ಇದೆ. ಮೇಲ್ಗಡೆಗೆಲ್ಲ ಬಾಕ್ಸ್ಗಳು ವ್ಯವಸ್ಥೆ ಮಾಡಿದ್ದಾರೆ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ರೆಡಿ ಇದೆ. ಒಳಗಡೆ ಓಪನ್ ಮಾಡಿದ್ರೆ ಒಳಗಡೆ ಸ್ಪೇಸ್ ಇದೆ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ. ರೈಟ್ ಸೈಡ್ ಅಲ್ಲಿ ನೋಡಿ ಡ್ರಾಯರ್ ಬಾಕ್ಸ್ಗಳೆಲ್ಲ ಮಾಡಿದ್ದಾರೆ. ನಾವು ಹಿಂಗೆ ಎಳಿದ್ರೆ ಐಟಮ್ಸ್ಗಳನ್ನ ಇಟ್ಟು ನಾವು ಹಂಗೆ ಕ್ಲೋಸ್ ಮಾಡ್ಬೋದು. TV ಕ್ಯಾಬಿನೆಟ್ ನಾವು ನೋಡಿ, ಆಕ್ಚುಲಿ ಒಂದೊಂದು ಮನೆಯಲ್ಲಿ ಮೈನ್ TV ಕ್ಯಾಬಿನೆಟ್ ನ ಈ ತರ ಡಿಸೈನ್ ಅಲ್ಲಿ ಮಾಡಿರ್ತಾರೆ ಅಂತ ಹೇಳ್ಬೋದು. ಸೂಪರ್ ಆಗಿ ವರ್ಕ್ ಮಾಡಿದ್ರು ಅಂತ ಹೇಳ್ಬೋದು. ಈ ಮಾಸ್ಟರ್ ಬೆಡ್ರೂಮ್ ಅಂತೂ ಅದ್ಭುತ, ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಬೆಡ್ ಪಕ್ಕದಲ್ಲಿ 2 ಬಾಕ್ಸ್ಗಳು ಪ್ರಾವಿಷನ್ ಮಾಡಿದ್ದಾರೆ, ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಬರುತ್ತೆ. ಇಲ್ಲಿ ನೋಡಿ ಡ್ರೆಸ್ಸಿಂಗ್ ಇದು. ಆಲ್ರೆಡಿ ನಮ್ಗೆ ಇಲ್ಲೂ ಕೂಡ ನಮಗೆ ಹ್ಯಾಂಡ್ ಬೌಲ್ ಮತ್ತೆ ಕೊಳಾಯಿ ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ. ಇದ್ರ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್, ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆಲ್ಲ, ಅಷ್ಟು ಜಾಗ ಇದೆ. ನಮಗೆ 2x4 ಬೆಡ್ರೂಮ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಜಾಗ್ವಾರ್ ಐಟಮ್ಸ್ ಮತ್ತೆ ಇಂಡಿವರ್ ಐಟಮ್ಸ್ ಕಂಪ್ಲೀಟ್ ಆಗಿದೆ. ನಮಗೆ ಒಳ್ಳೆ ಜಾಗ ಅಂತಾನೆ ಹೇಳ್ಬೋದು. ಡ್ರೈ ಮತ್ತೆ ವೆಟ್ ಬೈಫರ್ಕೇಶನ್ ನ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಜಾಗ. ಫ್ರೇಮ್ಸ್ ಗಳು ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್ಸ್. ಬಟ್ ಇನ್ನೊಂದು ಹೇಳೋದು ಬರುತ್ತೆ, ಇಲ್ಲಿ ನೋಡಿ AC ಪಾಯಿಂಟ್.
ಇದು ಎ ಸಿಗೆ ಹೋಲ್ ಮಾಡುವಂಥ ಪೈಪ್ ಹೋಗೋ ಎಕ್ಸಿಟ್ ವಾಟರ್ ಹೋಗುತ್ತಲ್ಲ, ಅದಕ್ಕೆ ಯೂಸ್ ಮಾಡಿರೋಂಥ ಜಾಗ. ಮತ್ತೆ ನೀವು ಮನೆ ತೊಗೊಂಡಾದ್ಮೇಲೆ ಅದನ್ನ ಕೋರ್ ಕಟಿಂಗ್ ಮಾಡೋ ಅಗತ್ಯ ಏನಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಜಸ್ಟ್ ಏನು ಅಂದರೆ ನಾವು ಐಟಮ್ಸ್ನ ತೊಗೊಂಡು ಜಸ್ಟ್ ಮೌಂಟ್ ಮಾಡ್ಕೊಡೋದು ಅಷ್ಟೇ ಕೆಲಸ. ಎಲ್ಲ ಪ್ರತಿ ಒಂದು ಥಿಂಕ್ ಮಾಡಿ ಏನಮ್ಮ ನಾಳೆ ದಿನ ಬಂದು ಬಿಲ್ಡಿಂಗ್ ತಗೊಳ್ಳೋರಿಗೆ ಯಾವುದೇ ರೀತಿ ಕೆಲಸ ಕೊಡಬಾರ್ದು ಅನ್ನೋ ಒಂದು ಒಳ್ಳೆ ಕಾನ್ಸೆಪ್ಟಲ್ಲಿ ಬಿಲ್ಡ್ರು ವರ್ಕ್ಗಳನ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲೇ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಅಂದ್ರೆ ದೇವ್ರ ಮೂಲೆಯಲ್ಲಿ ಬರುತ್ತೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತೀವಿ ಅನ್ನೋದೊಂದು ಬಿಟ್ರೆ, ಆ ಮಾಸ್ಟರ್ ಬೆಡ್ರೂಮ್ ಏನ್ ಖರ್ಚು ಮಾಡಿದ್ರು ಅದೇ ಖರ್ಚು ಇಲ್ಲೂ ಕೂಡ ಮಾಡಿದ್ದಾರೆ. ಇದು ಅಷ್ಟೇ ಒಳ್ಳೆ ಜಾಗ ಇದೆ ಅಂತ ಹೇಳ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಇಲ್ಲೂ ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ವಾರ್ಡ್ರೂಪ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಅಲ್ಲಿ ಇಷ್ಟು ವಾರ್ಡ್ರೂಪ್ ಬರುತ್ತೆ ಅಷ್ಟೇ ವಾರ್ಡ್ರೂಪ್. ಬಟ್ ಏನಂದ್ರೆ ಇಲ್ಲಿ ಡ್ರೆಸ್ಸಿಂಗು ಸೆಂಟ್ರಲ್ ಹಾಕಿದೆ, ಇಲ್ಲಿ ಡ್ರೆಸ್ಸಿಂಗ್ ಆ ಮೂಲೆಯಲ್ಲಿ ಹಾಕಿದ್ದಾರೆ. POP ವರ್ಕ್ ಕೂಡ ನಮಗೆ ಬ್ಯೂಟಿಫುಲ್ ಆಗಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಈ ವಾಲ್ಗೂ ಅಷ್ಟೇ ಸ್ಟಿಕ್ಕರಿಂಗ್ ಮಾಡಿದ್ದಾರೆ ನೋಡಿ. ಈ ವಾಲ್ಗೂ ಇಲ್ಲ, ಈ ವಾಲ್ಗೂ ಇಲ್ಲ ಪೈಂಟಿಂಗ್ ವ್ಯವಸ್ಥೆ, ಈ ವಾಲ್ಗ್ ಮಾತ್ರ ಇದೆ. ಬಟ್ ಏನಂದ್ರೆ ಒಳ್ಳೆ ಸೂಪರ್ ಇದೆ ಅಂತ ಹೇಳ್ಬೋದು. ಜಾಗ ಮತ್ತೆ ಎಕ್ಸ್ಟ್ರಾರ್ಡಿನರಿ, ತುಂಬಾ ಸ್ಪೇಸಿಯಸ್ ಆಗಿದೆ. ಒಂದು ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್ ಸ್ಪೇಸ್ ಇರುವಂತಹ ಕಿಂಗ್ ಕಾಟ್ ಕೂಡ ರೆಡಿ ಇದೆ. ಬಟ್ ಈ ನಾರ್ತ್ ಫೇಸಿಂಗ್ ಅಡ್ವಾಂಟೇಜ್ ಏನಂದ್ರೆ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ನಮಗೆ ಬಾಲ್ಕನಿ ಕೂಡ ಸಿಗುತ್ತೆ. ಇದು ಬಂದ್ಬಿಟ್ಟು ಅಟ್ಯಾಚ್ ಬಾತ್ರೂಮ್. ಇಲ್ಲೂ ಅಷ್ಟೇ ವೀಕ್ಷಕರೇ, ಡ್ರೈ ಮತ್ತೆ ವೆಟ್ನ ನಾವು ಬೈಫರ್ಕೇಶನ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ ಇಲ್ಲಿ. ಫ್ಲೋರಿಗೆ ಬಂದ್ಬಿಟ್ಟು ಆಂಟಿಸ್ಕರ್ಡ್ ಯೂಸ್ ಮಾಡಿರುವಂತದ್ದು 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಜಾಗವನ್ ಮತ್ತೆ ಹಿಂಡ್ವೇರ್ ಐಟಮ್ ಆಲ್ರೆಡಿ ರೆಡಿ ಇದೆ. ಫ್ರೇಮ್ಸ್ ಗಳೆಲ್ಲ ಟೇಕ್ಔಟ್ ಫ್ರೇಮ್ಸು, ಬಾಲ್ಕನಿ. ನಾರ್ತ್ ಈಸ್ಟ್ ಅಲ್ಲಿ ಮೇಲ್ಗಡೆ ಖಾಲಿ ಕೊಡಬೇಕು ಅಂತ ಹೇಳಿ ವಾಸ್ತು ಹೇಳ್ತಾರೆ, ಅದೇ ತರ ಬಾಲ್ಕನಿ ಕೂಡ ಇದೆ. 100% ವಾಸ್ತು. ವಾಲ್ಗಳಿಗೆ ವೆಟ್ರೋಫಿಟಲ್ಸು, ಫ್ಲೋರಿಂಗ್ಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈನ್ ವಾಟರ್ ಬಂದು ನಮ್ಗೆ ಎಕ್ಸಿಟ್ ಅಲ್ಲಿ ಆಗುತ್ತೆ. SS ವರ್ಕು ಕೂಡ ಕಂಪ್ಲೀಟ್ ಆಗಿದೆ. ವಿತ್ ಟಫನ್ ಗ್ಲಾಸ್ ನಮಗೆ ಕಂಪ್ಲೀಟ್ ಆಗಿದೆ. ಸೇಫ್ಟಿ ವಿತ್ ಎಲಿವೇಶನ್ ಎರಡಕ್ಕೂ ನಮಗೆ ಕಂಪ್ಲೀಟ್ ಆಗುವಂಥದ್ದು. ಟೆರೆಸ್ ಮೇಲೆ ತೋರಿಸ್ತೀನಿ ಔಟರ್ ಲೊಕೇಶನ್ ಏನಿದೆ, ಎಷ್ಟು ಹತ್ತದಲ್ಲಿ ಏನೇನು ಸಿಗುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಸೆಮಿ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು ಚೆನ್ನಾಗಿದೆ. ವೈಟ್ ಕಲರ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರೋದು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಬಟ್ ನೋಡಿ, ಈ ಬೆಡ್ರೂಮ್ ಅಲ್ಲಿ ನಾವು ಅಡ್ಜಸ್ಟ್ ಮಾಡಿದ್ರೆ ಇನ್ನ 3 ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ ಈ 2 ಬೆಡ್ರೂಮ್ ಅಲ್ಲಿ. ತುಂಬಾನೇ ವಿಶಾಲವಾಗಿರುವಂತಹ ಜಾಗದಲ್ಲಿ ವರ್ಕ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ಗೆ ಹೋಗೋಣ. ಸೇಮ್ ಸ್ಟೇರ್ ಕೇಸ್ ಹೆಂಗಿತ್ತು ಅದೇ ಡಿಸೈನ್ ಅಲ್ಲೇ ಇದನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. SS ವರ್ಕ್ ಜೊತೆಗೆ SS ರೈಲಿಂಗ್ಸ್ ಬರುತ್ತೆ. ಇಲ್ಲಿ ನಮಗೊಂದು ಇಂಟೀರಿಯರ್ ಕೂಡ ಕಂಪ್ಲೀಟ್ ಆಗಿದೆ. ವೆನ್ನೀರ್ ಪಾಲಿಶಿಂಗ್, ಇದು ವೆನ್ನೀರ್ ಪಾಲಿಶಿಂಗ್ ಕಂಪ್ಲೀಟ್ ಆಗಿರುವಂತಹ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ ಅಲ್ಲಿ ಇದೀವಿ. ಇದು 3ನೇ ಫ್ಲೋರು. ಎಂಟ್ರೆನ್ಸ್ ಬಂದಿದ ತಕ್ಷಣ ನಮಗೆ ಇಲ್ಲಿ ವಾಷಿಂಗ್ ಮೆಷಿನ್ಗೆ ಒಂದು ಸೋರ್ಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ವರ್ಟ್ರು, ಔಟ್ವರ್ಟ್ರು, ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಈ ಬಟ್ಟೆ ಒಗೆಯೋದಕ್ಕೆ ಸಂಬಂಧಪಟ್ಟಂತಹ ಐಟಮ್ಗಳನ್ನ ನಾವು ಇಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು. ಈ ಪೌಡ್ರ್ ಆಗಲಿ, ಬ್ರಷು, ಆ ಥರ ಥಿಂಗ್ಸ್ ಏನಾದರೂ ನಾವು ಅಲ್ಲಿ ಸ್ಟೋರೇಜ್ ಮಾಡ್ಕೊಬೋದು. ವಾಷಿಂಗ್ ಮಿಷಿನ್ ಒಂದು ಇಲ್ಲಿ ಮೌಂಟ್ ಆಗುತ್ತೆ, ಇಲ್ಲಿ ನಾವು ಯೂಸ್ ಮಾಡ್ಕೊಳ್ತೀವಿ. ಇದು ಮಾಮೂಲಿ ಬಂದ್ಬಿಟ್ಟು 3ನೇ ಫ್ಲೋರಲ್ಲಿ ಎಂಟಾಗುವಂತಹ ಲಿಫ್ಟ್ ರೂಮ್ ಇದು. ಬಟ್ ಇಲ್ಲಿಂದೇನಂದ್ರೆ ನೋಡಿ, ಈ ಸ್ಕೈಲೈಟ್ ಪ್ರಾವಿಷನ್ ಮಾಡಿದ್ದಾರೆ. MS ವರ್ಕಲ್ಲಿ ಫುಲ್ ಸೇಫ್ಟಿ ವರ್ಕು ಕೂಡ ಆಗೋಗಿದೆ. ಅದ್ರ ಜೊತೆಗೆ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೂಪರ್ ಆಗಿ ವರ್ಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕೆಲಸ ಮಾಡಿದ್ದಾರೆ. ಆ ಸ್ಕೈಲೈಟ್ ಬರುವಂತಹ ಬೆಳಕು ಡೈರೆಕ್ಟ್ ಆಗಿ ನಮಗೆ ಡೈನಿಂಗ್ ಏರಿಯಾಗೆ ಹೋಗುತ್ತೆ. ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಡೈನಿಂಗ್ ಏರಿಯಾಗೆ ಹೋಗುವಂಥದ್ದು. ಸ್ಟೇರ್ ಕೇಸ್ ನೋಡಿ, ಈ ಫ್ರೇಮ್ಸ್ ವರ್ಕ್ಗಳು ನಮ್ಗೆ ಇಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಅಂತ, ಚೆನ್ನಾಗಿದೆ. ಈ 3ನೇ ಫ್ಲೋರಲ್ಲೂ ಅಷ್ಟೇ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಈ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಇತ್ತಲ್ಲ, ಅಷ್ಟೇ ತಗೊಳುತ್ತೆ ನಮಗೆ. ವಾಲ್ ಟು ವಾಲ್ವರೆಗೂ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ವಾರ್ಡ್ರೋಪು, ಇಲ್ಲೂ ಅಷ್ಟೇ ಒಂದು TV ಕ್ಯಾಬಿನೆಟ್ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಸ್ಟಿಕ್ಕರಿಂಗ್ ಮಾಡಿದ್ದಾರೆ. POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. POP ವರ್ಕಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ಎಕ್ಸ್ಟ್ರಾರ್ಡಿನರಿ ಆಗಿ ಕಂಪ್ಲೀಟ್ ಮಾಡಿರುವಂಥದ್ದು. ಮತ್ತು ಇಲ್ಲೂ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟಲ್ಲಿ ನಮಗೆ ರೆಡಿ ಇದೆ, ವಿತ್ ಸ್ಟೋರೇಜ್ ಸ್ಪೇಸು. ಬಟ್ ಏನಂದರೆ ಅಲ್ಲಿ ಡ್ರೆಸ್ಸಿಂಗ್ ಮಾಡಿದ್ರು, ಇಲ್ಲಿ ಏನಾದ್ರು ಫುಲ್ ದೊಡ್ಡದು ಬಾತ್ರೂಮ್. ಎಷ್ಟಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಇಷ್ಟು ದೊಡ್ಡದಾಗಿ ನಮಗೆ ಮೇಲ್ಗಡೆ ಬಾತ್ರೂಮ್ ಮಾಡಿದ್ದಾರೆ. ಬೈಫರ್ಕೇಶನ್ ಬಾರ್ಡರ್ ಹಾಕಿದಾರಲ್ಲ, ಇಲ್ಲಿ ಬೈಫರ್ಕೇಶನ್ ಕೂಡ ನಾವು ಮಾಡ್ಕೊಬೋದು. ಡ್ರೈ ಮತ್ತೆ ವೆಟ್
ಅದು ಡ್ರೈ, ಇದು ವೆಟ್. ನೋಡಿ ಒಳ್ಳೆ ಡಿಸೈನ್ ಆಗಿರುವಂತಹ ಶವರ್ಗಳೆಲ್ಲ ನಮಗೆ ಯೂಸ್ ಮಾಡಿರುವಂಥದ್ದು. ಜಾಗ್ವಾರ್ ಮತ್ತು ಹಿಂಡಿವರ್ ಐಟಮ್ ಕಂಪ್ಲೀಟ್ ಆಗಿದೆ. 2x4 ವೆಟ್ರೋಫೆಟಲ್ಸು ವಾಲ್ಗಳಿಗೆ, ಆಂಟಿಸ್ಕಾ ವೆಟ್ರೋಫೆಟಲ್ಸು ಫ್ಲೋರಿಂಗಿಗೆ ಯೂಸ್ ಮಾಡಿದ್ದಾರೆ. ಬಾತ್ರೂಮ್ ಅಂತೂ ಸಾಕತ್ತಾಗಿದೆ ಅಂತ ಹೇಳ್ಬೋದು. ಎಲ್ಲ ನಮಗೆ ಯೂಸ್ ಮಾಡಿದಲ್ಲ ವಾಲ್ ಮೌಂಟೆಡ್, ಚೆನ್ನಾಗಿದೆ. ಫ್ರೆಂಡ್ಸ್ಗಳೆಲ್ಲ ಬಂದು ನಮಗೆ ಟೀ ಕುಡ್ ಫ್ರೆಂಡ್ಸು. ರೂಮ್ಗಳಂತೂ ನಾವೇನು ಮಾತಾಡೋ ಹಾಗಿಲ್ಲ, ಅಷ್ಟು ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ, ಸೂಪರ್ ಆಗಿದೆ. ನೋಡಿ ಒಳ್ಳೆ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ. ಪೈಂಟ್ ಕಡಿಮೆ ರೂಮ್ಗಳಲ್ಲಿ. ವೀಕ್ಷಕರೇ, ಈಗ ನಾವು 3ನೇ ಫ್ಲೋರಲ್ಲಿ ಆ ರೂಮ್ನ ಮುಗಿಸ್ಕೊಂಡು ನಾವು ಈ ಕಡೆ ಈಗ ಓಪನ್ ಟೆರೆಸ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಬಟ್ ನಮಗೆ ರೂಫ್ ಕಂಪ್ಲೀಟ್ ಆಗೋಗಿದೆ. ಈಗ ಇದು ನಮಗೆ RCC ಮೋಲ್ಡ್ ಕಂಪ್ಲೀಟ್ ಆಗಿರುವಂಥದ್ದು. ಇಲ್ಲಿ ತುಂಬ ಜನ ಇಲ್ಲಿ ಮಂಗಳೂರು ಟೈಲ್ಸ್ ಹಾಕಿರ್ತಾರಲ್ಲ, ಇವರು ಮೋಲ್ಡ್ ಹಾಕಿದ್ದಾರೆ. ಅಲ್ಲಿ MS ವರ್ಕಲ್ಲಿ ಡಿಸೈನ್ ಆಗಿರುವಂತಹ ಫ್ರೇಮ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನಲ್ಲೂ ಅಷ್ಟೇ MS ವರ್ಕಲ್ಲಿ ಕಂಪ್ಲೀಟ್ ಆಗಿದೆ. ಈ ಮುಂದೆಗಡೆ ಜಾಗ ಇದೆ. ಈ ಜಾಗನ ನಾವು ಒಂದು ಸ್ಲೈಡಿಂಗ್ ಡೋರಲ್ಲಿ ಏನಾದ್ರು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ, ಇಲ್ಲಿ ಹೆಂಗಿರೇನು ಫ್ಲೋರಿಂಗ್ ಬಂದ್ಬಿಟ್ಟು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರೋದ್ರಿಂದ ಒಂದು ಸಪ್ರೇಟ್ ರೂಮು, ಪ್ರೈವಸಿ ರೂಮ್ ಅಂತಾನೆ ಅನ್ಕೊಬೋದು. ಈ ಯೋಗ ಮಾಡ್ಕೊಳ್ಳೋದಕ್ಕೆ, ಸೈಕ್ಲಿಂಗ್ ಆಗಲಿ, ಜಿಮ್ನಾಸ್ಟಿಕ್ ಸಂಬಂಧಪಟ್ಟಿರುವಂತಹ ಐಟಮ್ಗಳನ್ನ, ಇಲ್ಲಾಂದರೆ ಪಾರ್ಟಿ ಮಾಡ್ಕೊಳ್ಳೋದಕ್ಕೆ, ಇಲ್ಲಾಂದ್ರೆ ಗಾರ್ಡನ್ ಮಾಡ್ಕೊಳ್ಳೋದಕ್ಕೆ, ವಾಟ್ ಎವರ್ ಏನು ಬೇಕಾದ್ರೂ ಮಾಡ್ಕೊಬೋದು. ಬಟ್ ಆ ಡೋರ್ ಇಲ್ಲಿ ಏನು ಕಾಣಿಸ್ತಾ ಇದೆ ಜಾಗ ಇದನ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಒಂದು ಪ್ರೈವಸಿ ರೂಮ್. ಇದು ಸೂಪರ್ ಆಗಿದೆ, ಸ್ಪೇಷಿಯಸ್ ಆಗಿದೆ. ಯಾಕಂದರೆ ಮೇಲ್ಗಡೆ ನಮಗೆ RCC ಕಂಪ್ಲೀಟ್ ಆಗಿದೆ, ವಿತ್ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರೋದ್ರಿಂದ ಚೆನ್ನಾಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನೋಡಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನಮಗೆ. ವೆಟ್ರೋಫೆಟಲ್ಸು ವಾಲ್ಗಳಿಗೆ, ಆಂಟಿಸ್ಕಾ ವೆಟ್ರೋಫೆಟಲ್ಸು ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಪಾಯಿಂಟ್ ವ್ಯವಸ್ಥೆ ಎಲ್ಲ ಕೊಟ್ಟಿದ್ದಾರೆ ನೋಡಿ. ವಾಷಿಂಗ್ ಮಿಷಿನ್ ಎಲ್ಲೂ ಇಟ್ಕೊಂಡಂಗಿದ್ರೆ ಇಟ್ಕೋಬೋದು. ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ. ಬ್ಯೂಟಿಫುಲ್ ಆಗಿ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈಗ ಟೆರೆಸ್, ಫುಲ್ ಟಾಪ್ ಟೆರೆಸ್ ಹೋಗೋದಕ್ಕೆ MS ವರ್ಕಲ್ಲಿ ಲ್ಯಾಡರ್ ಮಾಡಿರ್ತಾರಲ್ಲ, ಇವರು ಲ್ಯಾಡರ್ ಮಾಡಿಲ್ಲ, ವಿತ್ RCCನೇ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಯಾರು ಬೇಕಾದ್ರೂ ಬರ್ಬೋದು ಮೇಲ್ಗಡೆ, ವಯಸ್ಸಾಗಿರೋರು, ಹುಡುಗರು, ಯಾರು ಬೇಕಾದ್ರೂ ಟೆರೆಸ್ ಮೇಲೆ ಬರ್ಬೋದು. ಎಲ್ಲೂ ನಾವು ಹಿಡಿದು ಹತ್ಬೇಕಲ್ವಾ ಅನ್ನೋ ಒಂದು ಇದೇ ಇಲ್ಲ, ಕ್ಲೀನಾಗಿ ಬರ್ಬೋದು. ಇದು ಬಂದ್ಬಿಟ್ಟು ನಮಗೆ ಲಿಫ್ಟ್ ರೂಮು. 1000 ಲೀಟರ್ 2 ಟ್ಯಾಂಕ್ ವ್ಯವಸ್ಥೆ ಮಾಡಿದ್ದಾರೆ. ಇದು ಟ್ಯಾಂಕ್ ರೂಮು. ಇಲ್ಲೂ ಏನಾದರೂ ನಾವು ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ಒಂದು ಬೆಡ್ರೂಮ್ ಥರ ಮಾಡ್ಕೊಂಬಿಡ್ಬೋದು. ಇದು ಕೂಡ ಓಪನ್ ಟೆರೆಸ್. ಇದು ಇನ್ ಕೇಸ್ ಏನಾದ್ರು ಬೇಕು ಅಂದರೆ ಮಂಗಳೂರು ಟೈಲ್ಸ್ ಹಾಕಿಸ್ಕೊಂಬಿಟ್ರೆ ಹೇಳೋ ಹಾಗಿಲ್ಲ. ಈ ಜಾಗ ನಿಮ್ಮದೇ ಪರ್ಸ್ನಲ್ ಜಾಗ ಅಂತಲೇ ಹೇಳ್ಬೋದು. ಒಳ್ಳೆ ಜಾಗದಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಟ್ಯಾಂಕ್ ಮೇಲೆ ಹೋಗೋದಕ್ಕೆ ಲ್ಯಾಡರ್ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಲ್ಯಾಡರ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಪ್ಯಾರಾಪಟ್ಫಲ್ಲು ನನ್ನ ಹೈಟ್ವರೆಗೂ ಇದೆ. ಅದ್ರ ಜೊತೆಗೆ MS ವರ್ಕು ಕೂಡ ಮಾಡಿದ್ದಾರೆ ವಿತ್ ಸೇಫ್ಟಿ ಪರ್ಪಸ್ಸು. ಬ್ಯಾಕ್ಗ್ರೌಂಡ್ ನೋಡಿ, ತುಂಬ ಮನೆಗಳಿದೆ ನೋಡಿ. NPS ಸ್ಕೂಲ್ ಕಾಣಿಸ್ತಾ ಇದೆ. ಆ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದು NPS. ನಮಗೆ ಜಸ್ಟ್ NPSಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಇದೆ. ಔಟರ್ ಲೊಕೇಶನ್ನು ತುಂಬ ಮನೆಗಳಿದೆ. 100% ರೆಸಿಡೆನ್ಸಿ. ಈ ಅಪಾರ್ಟ್ಮೆಂಟ್ ಕಾಣಿಸ್ತಿದೆಯಲ್ಲ, ಇದು GR ಅಪಾರ್ಟ್ಮೆಂಟ್. GR ಅಪಾರ್ಟ್ಮೆಂಟ್ ಅದು. HM Old City ಕಾಣಿಸ್ತಿದೆ ನೋಡಿ. ಎಕ್ಸಾಕ್ಟ್ HM Old City ಎಂಟ್ರೆನ್ಸ್ ಅಲ್ಲಿ ಇದೀವಿ ನಾವು. ಮುಂದೆಗಡೆ ಬರ್ತೀವಿ, ಸ್ವಲ್ಪ ಮುಂದೆಗಡೆ ಬರಬೇಕು. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ. HM Old City ಫುಲ್ ಸ್ಟ್ರಕ್ಚರ್ ಕಾಣಿಸುತ್ತೆ ನೋಡಿ, ಟಾಪ್ ಟು ಲಾಸ್ಟ್ವರೆಗೂ. ಇದು ಎಂಟ್ರೆನ್ಸು, ಇದು ಲಾಸ್ಟ್. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ. ನಂದಿ ಗಾರ್ಡನ್ ಅಪಾರ್ಟ್ಮೆಂಟ್ ಕಾಣಿಸ್ತಿದೆ, HM Old City ಅಪಾರ್ಟ್ಮೆಂಟ್ ಕಾಣಿಸ್ತಿದೆ. GR Heights ಪಕ್ಕದಲ್ಲಿ ನಮಗೆ BMTC ಬಸ್ ಸ್ಟಾಪ್ಗೆ ವ್ಯವಸ್ಥೆ ಕೂಡ ಇದೆ. ಜಸ್ಟ್ ಇಲ್ಲಿಂದ ನಮಗೆ BMTC ಬಸ್ ಸ್ಟಾಪ್ಗೆ 250 ಮೀಟರ್ಸ್, ಒಂದು 300 ಮೀಟರ್ಸ್ ಅಂತ ಅನ್ಕೊಳ್ಳಿ. ಆ 300 ಮೀಟರ್ಸಲ್ಲಿ ನಮಗೆ BMTC ಬಸ್ ಸ್ಟಾಪ್. ಆ ಬಸ್ ಸ್ಟಾಪ್ ನಮಗೆ ಕೆಂಗೇರಿ ಟು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತಹ ಬಸ್ ಸ್ಟಾಪ್. ಈ GR Heights ಪಕ್ಕದಲ್ಲಿ ನೋಡಿ ಲೈಫ್ ಸ್ಟೈಲ್ ಅಪಾರ್ಟ್ಮೆಂಟ್ ಕೂಡ ಕಾಣಿಸ್ತಾ ಇದೆ. ಈ ಲೈಫ್ ಸ್ಟೈಲ್ ಅಪಾರ್ಟ್ಮೆಂಟ್ಗೆ ಹೋಗ್ಬಿಟ್ರೆ ನಮ್ಮ ಪ್ರತಿ ಒಂದು ಗ್ರಾಸರಿ ಐಟಮ್ಸ್ ಕೂಡ ಕಾಣಿಸುತ್ತೆ, ಸಿಗುತ್ತೆ. ಇಲ್ಲಿಂದ ಬನ್ನರ್ಘಟ್ಟ ರೋಡ್ಗೆ 1.5 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. 1.5 ಕಿಲೋಮೀಟರ್ ದೂರದಲ್ಲಿ ಡಿಮಾರ್ಟ್ ಕೂಡ ಬರುತ್ತೆ. ನೈಸ್ ರೋಡ್ ಕೂಡ ಇದೆ. ಇಲ್ಲಿಂದ ಲೇಕ್ ವ್ಯೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಜನಾಪುರ ಲೇಕು ಇಲ್ಲಿ ನೋಡಿ, ಅಲ್ಲಿದೆ. ಇದೆಲ್ಲ ಬಿಡಿ. ಟೋಟಲ್ ನಮಗೆ 3 ರೋಡ್ಗಳೇನು ಹೋಗುತ್ತೆ. ಇದು ರೋಡು, ಅದು ರೋಡು, ಎಲ್ಲ ಸೈಡ್ಗಳು, ಅಲ್ಲಿವರೆಗೂ ಸೈಡ್ಗಳು ಬರುತ್ತೆ. ಅಲ್ಲಿ ಲೇಕ್ ಇದೆ. ಒಳ್ಳೆ ಲೇಕ್ ವ್ಯೂ, ಒಳ್ಳೆ ವಾಟರ್ ಸೋರ್ಸು, ಒಳ್ಳೆ ಅಟ್ಮಾಸ್ಫಿಯರು.
100% ರೆಸಿಡೆನ್ಸಿ, ಹೈ ಕ್ವಾಲಿಟಿಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸು, 30-40, ಗುಡ್ ವೆಂಟಿಲೇಷನು, ಗುಡ್ ಕ್ವಾಲಿಟಿ ವರ್ಕು. ಬಟ್ ಒಂದ್ಸತಿ ನೀವು ಮನೆಗೆ ವಿಸಿಟ್ ಮಾಡಿದ್ರೆ ಮನೆ ಜೊತೆಗೆ ಜಾಗನೂ ಲೈಕ್ ಮಾಡ್ತೀರಾ. ಅಷ್ಟು ವಿಶಾಲವಾಗಿದೆ, ಒಳ್ಳೆ ಗಾಳಿ, ಸಖತ್ ಗಾಳಿ. ನೋಡಿ ಮುಂದೆಗಳೆಲ್ಲ ಮನೆಗಳಾಗಿದ್ರು ಕೂಡ ನಮಗೆ ಮನೆಗಳು ಕಾಣಿಸ್ತಾ ಎಲ್ಲ ಗ್ರೀನರಿನೇ ಇದೆ, ಅಷ್ಟು ಮರಗಳಿದೆ, ಸೂಪರ್ ಆಗಿದೆ. ಅವರೇ ನಮಗೆ ರಾಯಲ್ ರೆಸಿಡೆನ್ಸಿ ಲೆವೆಟ್ ಕೂಡ ಸ್ಟಾರ್ಟ್ ಆಗುತ್ತೆ. ರಾಯಲ್ ರೆಸಿಡೆನ್ಸಿಗೆ ಹೋದ್ರೆ ಫುಲ್ಲು ಮನೆಗಳಕ್ಕಿಂತ ಗಿಡಗಳೇ ಜಾಸ್ತಿ. ಅಲ್ಲಿ ಅದ್ಭುತವಾಗಿ ನಮಗೆ ಕನ್ಸ್ಟ್ರಕ್ಷನ್ ಆಗಿರುವಂಥ ಲೊಕೇಶನ್ ಅಲ್ಲಿ ಒಳ್ಳೆ ರೆಸಿಡೆನ್ಸಿ ಏರಿಯಾದಲ್ಲಿ ಪ್ರಾಪರ್ಟಿ ನಮಗೆ ಸಿಗ್ತಾ ಇದೆ. ಈ ಅದ್ಭುತ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು, ಇಲ್ಲಾಂದ್ರೆ ವಿಸಿಟ್ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು, ಇಲ್ಲಾಂದ್ರೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.